ತೀರೇಗಾತ ಆದಿ ಕಾಣದೆ ಆಳ ಹಾಗೆಯೊಳ್ಳಿದಂತೆ ಗುರುಪಾದಾಮೃತ ಸುಖ ಜ್ಞಾನ ಬೋಧವು ಗುರುಪಾದಾಮೃತ ಸುಖ ಜ್ಞಾನ ಬೋಧವು ಮೋದದಿ ತಿಳಿದು ಮಗ್ನರಾಗಿರುವಂತ ಮೋದದಿ ತಿಳಿದು ಮಗ್ನರಾಗಿರುವಂತ ಗುರು ಸೇವೆ ಮಾಡಿದರೆ ದೊರಕುವ ಫಲ ನಿಮಗೆ ಹರ ಸೇವೆ ಅದಕ್ಕಿಂತ ಹೆಚ್ಚಿನದು ಅಂದಿನ ಬೇಡ ಸುಂದರ ಮಾನವ ಜನ್ಮ ಚಂದ್ರನ ಕಳೆಯಂತೆ ಕ್ಷೀಣಾಗುವುದು ಅಂದಿನ ಬೇಡ ಸುಂದರ ಮಾನವ ಜನ್ಮ ಚಂದ್ರನ ಕಳೆಯಂತೆ ಕ್ಷೀಣಾಗುವುದು ಕ್ಷಣ ಭಂಗುರವೇ ಜನನ ಮರಣ ಕ್ರಿಯೆ ಕ್ಷಣ ಭಂಗುರವೇ ಜನನ ಮರಣ ಕ್ರಿಯೆ ಬಣ ಬಣ ಮಧ್ಯಾಹ್ನ ಬಿಸಿಲು ತೆರಳಿದಂತೆ ಬಣ ಬಣ ಮಧ್ಯಾಹ್ನ ಬಿಸಿಲು ತೆರಳಿದಂತೆ ಗುರು ಸೇವೆ ಮಾಡಿದರೆ ದೊರಕುವ ಫಲ ನಿಮಗೆ ಹರ ಸೇವದಿಂದ ಹೆಚ್ಚಿನದು ಜಾತ ಗೋತ್ರ ವಿಮಾನ ಓದಿನ ಮೊಲೆಯಂತೆ ಮೂತ್ರ ಹಾಲಿಲ್ಲದೆ ಜೋತ್ಯಾಡುವುದು ಜಾತ ಗೋತ್ರ ವಿಮಾನ ಓದಿನ ಮೊಲೆಯಂತೆ ಮೂತ್ರ ಹಾಲಿಲ್ಲದೆ ಜೋತ್ಯಾಡುವುದು ಸೂತ್ರಧಾರನಾದ ಸತ್ಯ ಸದ್ಗುರು ಸೇವೆ ಸೂತ್ರಧಾರನಾದ ಸತ್ಯ ಸದ್ಗುರು ಸೇವೆ ನಿತ್ಯದಿ ಮಾಡಲು ನಿಜ ಮುಕ್ತಿ ಕೊಡುವಂತ ನಿತ್ಯದಿ ಮಾಡಲು ನಿಜ ಮುಕ್ತಿ ಕೊಡುವಂತ ಗುರು ಸೇವೆ ಮಾಡಿದರೆ ದೊರಕುವ ಫಲ ನಮಗೆ ಹರ ಸೇವದಕ್ಕಿಂತ ಹೆಚ್ಚಿನದು ಧರಣಿ ತ್ರಯೋಗದೋಳು ಕರುಣಾವಂತರ ಕಾಣೆ ದಾರುಣ ಲೋಕ ಗುರು ಹರಿಸುವ ಧರಣಿ ತ್ರೈಲೋಕದೋಳು ಕರುಣಾವಂತರ ಕಾಣೆ ದಾರುಣ ಲೋಕ ಗುರು ಹರಿಸುವ ಶರಣ ಜ್ಞಾನ ದೇವ ಅರುಣ ಗುರು ಪದ ಹೊಂದಿ ಶರಣ ಜ್ಞಾನ ದೇವ ಅರುಣ ಗುರು ಪದ ಹೊಂದಿ ಜನನ ಮರಣ ನೀಗಿ ಭವಭಯ ತ್ಯಾಗಿ ಜನನ ಮರಣ ನೀಗಿ ಭವಭಯ ತ್ಯಾಗಿ ಗುರು ಸೇವೆ ಮಾಡಿದರೆ ದೊರಕುವ ಫಲ ನಿಮಗೆ ಹರ ಸೇವದಕ್ಕಿಂತ ಹೆಚ್ಚಿನದು ಹರ ಸೇವೆ ಅದಕ್ಕಿಂತ ಹೆಚ್ಚಿನದು ತಿಷ್ಠತಿ ಜ್ಞಾನರೂಪಂ ನರರೂಪಂ ಕಬೀರವೋ ವಾಸನಾಜಾಲ ಸರ್ವತ್ರಂ ಜ್ಞಾನದೃಷ್ಟಿ ವಿನಶ್ಯತೆ ತ್ವಂ ಕಬೀರಮಹಾವಂದೇ ಜ್ಞಾನೀನಾಮಧಿಕಭವಃ ಜಡಾದ್ಯಾಸ ಮಹಾಬಂಧನ ಬೋಧಜ್ಞಾನ
नमोऽस्तु ते कबीरस्य साधुवृन्दनमोऽस्तु ते गोस्वामी धर्मदासस्य वन्दनं च पुनः पुनः। बोलिए श्री सत्यनारायण कबीर सद्गुरु हनुमान दास साहेब की जय। सर्व साधु संत महंत की जय। माता जी की नहीं साहिब। ಮತ್ತು ಗುರುಗಳಿಗೂ ಮುಂದೆ ಆಗ್ತದೆ ಸ್ವಲ್ಪ. ಕೋಟಿ ಕೆಲಸ ಇದ್ರೂ ಸತ್ಸಂಗ ಮಾಡು ಅಂತ ಹೇಳ್ತಾರೆ. ಲಕ್ಷ ಕೆಲಸ ಇದ್ರೂ ದಾನ ಮಾಡಬೇಕು. 1000 ಕೆಲಸ ಇದ್ರೂ ಸ್ನಾನ ಮಾಡಬೇಕು. 100 ಕೆಲಸ ಇದ್ರೂ ಊಟ ಮಾಡಬೇಕು. ಇದನ್ನು ಮರಿಬಾರ್ದು. ಇದನ್ನು ಪ್ರತಿದಿನ ನಾನು ಹೇಳ್ಕೊತೀನಿ. ಎಷ್ಟೋ ಸಲ ಅನ್ಕೊತೀವಿ ಏನಾಗಿದೆ ನನಗೆ, ನಾವು ಚೆನ್ನಾಗಿದೆಯಲ್ಲ, ಏನಕ್ಕೆ ಮಾಡಬೇಕು, ಎಲ್ಲ ಗೊತ್ತಿದೆಯಲ್ಲ ನಮಗೆ. ಇದು ಪ್ರತಿದಿನ ಎಲ್ಲರಿಗೂ ಬಂದು ಹೋಗುವಂಥದ್ದು. ನಮ್ಮ ಮನೇಲೇ ನೋಡ್ತಾ ಇದ್ದೀನಿ ನಾನು, ಬೇರೆ ಕಡೆ ಏನಿದೆ. ಯಾಕೆ ಇದೆಲ್ಲ ಗೊತ್ತಿಲ್ವ ನಮ್ಗೆ? ಏನು ಹೇಳೋದು? ಸತ್ಸಂಗ ಮಾಡಿದ್ರೆ ಎಲ್ಲ ಬಂದ್ಬಿಡುತ್ತೆ. ಸತ್ಸಂಗ ನಮ್ಗೆ ಎಷ್ಟು ಶಕ್ತಿ ಕೊಡುತ್ತೆ ಅಂದರೆ, ನಾವು ಪಡ್ತಾ ಇರೋ ಕಷ್ಟ ಏನೂ ಇಲ್ಲ ಅನಿಸ್ತಿದೆ. ನಾವು ಚಿಕ್ಕದಕ್ಕೇ ಎಷ್ಟು ಕಷ್ಟ ಅಂತೀವಿ, ಅದೆಷ್ಟು ಶಕ್ತಿ ಕೊಡುತ್ತೆ ಅಂತ ಗೊತ್ತಿಲ್ಲ. ಏನಕ್ಕೆ ಅಂದರೆ ಅಹಂಕಾರ, ಇಚ್ಛೆ, ಕೋರಿಕೆ, ಅಹಂಕಾರ, ದುರಾಭಿಮಾನವೆಲ್ಲ ಇದ್ದರೆ ಅವ್ರು ಮುಂದಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಇವತ್ತು ಮನುಷ್ಯ ಇರೋದು ಇಚ್ಛೆ, ಕೋರಿಕೆ, ದುರಾಭಿಮಾನ, ಅಹಂಕಾರ, ಈ 4 ಮುಂದೆ ಇಟ್ಕೊಂಡೇ ಮಾಡ್ತಾ ಉಂಟು. ಏನು ನಾವೇನು ಅಂಥದ್ದು ಒಳ್ಳೇದೇನು ತಂದಿಲ್ಲ, ಸತ್ಯದ ತಿಳುವಳಿಕೆ ಕಡೆ ನಾವು ಹೋಗಿಲ್ಲ, ಪುಣ್ಯ ಮಾಡಿಲ್ಲ. ಪುಣ್ಯ ಮಾಡಿದರೆ ವಿಶೇಷತೆ ಇರೋದು. ಕೋಟಿ ಜನ್ಮದ ಪುಣ್ಯ ಇಲ್ಲಿಗೆ ಬರಬೇಕು ಅಂದರೆ ನಿದ್ದೆಯಲ್ಲೇ 3/4 ಭಾಗ ಕಳೆದ್ಬಿಟ್ಟಿದ್ದೀವಿ. ಇನ್ನು 1/4 ಭಾಗದಲ್ಲಿ ನಾವು ನಮ್ಮ ಜೀವನನ ಚೆನ್ನಾಗಿ ಮಾಡ್ಕೊಬೇಕು. ಯಾವ್ದಾರ ಒಂದು ಅಳವಡಿಸ್ಕೊಂಡ್ರೆ ಸಾಕು. ಎಲ್ಲನೂ ಅಳವಡಿಸ್ಕೊಬೇಕು, ಎಲ್ಲ ಮಾಡಬೇಕು ಅಂದರೆ ಸಾಧ್ಯ ಇಲ್ಲ. ಆಕಾಶದಲ್ಲಿ ನಕ್ಷತ್ರ ನೆನೆಸ್ದಂಗೆ. ಸೊ ಒಂದು ಅಳವಡಿಸ್ಕೊಳ್ಳೋಣ. ಇದು ಒಬ್ರು ಹೇಳಿದರು ನನಗೆ, ತಾಮ್ರದ ಕಾಸು ಕೂಡ ತಾಯಿ ಮಕ್ಕಳಿಗೆ ಜಗಳ ಬಂದ್ಬಿಡುತ್ತೆ ತಾಮ್ರದ ಕಾಸಿಂದ. ಇನ್ನು ಎಷ್ಟರ ಮಟ್ಟಿಗೆ ಅವರೇ ಜನ ಅಂತ. ಆದರೆ ಮನುಷ್ಯನಿಗೆ ಅರಿವಿದೆ ಅಲ್ಲ, ಅರಿವಿನಿಂದ ಕೆಲಸ ಮಾಡ್ಬೋದು. ಅರಿವು ಬರಬೇಕು ಅಂದರೆ ಗುರುವಿನ ತಿಳುವಳಿಕೆ ಬೇಕು, ಗುರುವಿನ ಬಲ ಬೇಕು, ಗುರುವಿನ ಆಶೀರ್ವಾದ ಬರಬೇಕು. ಅದು ಎಲ್ಲಿ ಸಿಕ್ಕುತ್ತೆ? ಇದು ಎಷ್ಟೋ ವರ್ಷಗಳಿಂದ ನಾನು ಚಿಕ್ಕ ಹುಡುಗಿಯಿಂದ ನಾನು ಅನ್ಕೊತಾ ಇದ್ದೆ, ಸ್ಕೂಲ್ಗೆ ಏನಕ್ಕೆ ಹೋಗಬೇಕು, ಇದೇ ಪಾಠ ಇದೇ ಬರಿಬೇಕಾ, ನಾನು ಹೋಗೋಕ್ಕಿಲ್ಲ ಅಂತ ಇದ್ದೆ. ನೀನು ಸ್ಕೂಲ್ಗೆ ಓದಿದ್ರೆ ನೋಡು ಅಂತ ಅಮ್ಮ ಭಯ ಇಡಿಸೋರು. ಆದರೆ ನನಗೆ ಇದು ಎಷ್ಟು ಇಂಪಾರ್ಟೆಂಟು ಅಂತ ಅವಾಗ ಗೊತ್ತಿಲ್ಲ. ಓದೋದು ಬರೆಯೋದು ಎಷ್ಟು ಮುಖ್ಯ ಅಂತ. ಇವಾಗಲೂ ಅಷ್ಟೇ, ಯಾರು ಬರೆಯೋಕ್ಕೆ ಬರೋಲ್ಲ, ಓದೋಕ್ಕೆ ಬರೋಲ್ಲ, ಕಲ್ತ್ಕೊಡ್ರಿ. ನಾವು 1 ಅವರ್ ಕೊಟ್ಟರೆ ಅದಕ್ಕೆ ಸಮಯ ಸಾಕು. ಬೇರೆಯವ್ರ ಮನೆ ವಿಚಾರ ಮಾತಾಡೋದು ಬಿಟ್ಟು ನಾವೇನು ಮಾಡ್ಕೊಬೇಕು, ನಮ್ಮನ್ನು ನಾವು ಹೇಗೆ ಉದ್ಧಾರ ಮಾಡ್ಕೊಬೇಕು ಅನ್ನೋದು ಯೋಚನೆ ಮಾಡಿದ್ರೆ ಸಾಕು. ಮಲಗೋ ಮುಂಚೆ ಒಂದು 10 ನಿಮಿಷ ಸಾಕು, ಟೈಮ್ ನೋಡ್ಕೊಂಡೇ ಮಾಡಿ. 10 ನಿಮಿಷ ನಾನು ಬೆಳಿಗ್ಗೆಯಿಂದ ಏನೇನು ಮಾಡಿದ್ದೀನಿ, ಎಷ್ಟು ಸರಿ ಎಷ್ಟು ಸರಿ ಇಲ್ಲ, ಸರಿ ಮಾಡ್ಕೊಬೇಕಾದ್ರೆ ಎಲ್ಲೋಬೇಕು, ಇದು ಸರಿ ಇದೆಯಲ್ಲ, ಇದ್ಯಾಕೆ ಸರಿ ಇಲ್ಲ, ಆ ಅರಿವು ನಮಗೆ ಗೊತ್ತಿಲ್ಲ. ನನಗೆ ಅರಿವು ಬಂದಿದೆ ಈ ಸತ್ಸಂಗದಿಂದ.
ಇದು ಸರಿನಾ ಅಂತ ಅನ್ನಿಸ್ತು ನನಗೆ. ಇಷ್ಟು ವರ್ಷ ಹೋಗಿನೂ ಅನ್ನಿಸ್ತು, ಇದು ಸರಿನಾ ಇದು ಹೇಳೋದು? ಹಂಗಾರೆ ಜ್ಯೋತಿಷ ಏನಂತ ಹಂಗಾರೆ ಅದು ತಪ್ಪ? ಅದು ಇದೇ ಎಲ್ಲ ಕರೆಕ್ಟಾಗಿ ಹೇಳ್ಬಿಟ್ರೆ ಅದೇನು ಹೇಳುತ್ತೆ ಅಂತ ಯೋಚನೆ ಮಾಡಿದೆ. ಸರ್ ಅದಕ್ಕೂ ಕ್ಲಾಸಿಗೆ ಸೇರಿಕೊಂಡೆ. ಅಲ್ಲೆಲ್ಲ ಸೇರಿಕೊಂಡ್ಮೇಲೆ ಅಲ್ಲೊಂದು ದಿನ ಹೇಳಿದ್ರು ನೀವು ಮಾತಾಡಬೇಕು ಅಂತ. ನಾನು ಎಲ್ಲೂ ಮಾತಾಡಿರಲಿಲ್ಲ. ಆ ಸ್ಕೂಲಲ್ಲಿ ಆದರೆ ಡಿಬೇಟು ಅದೆಲ್ಲ ಇತ್ತಲ್ಲ, ಅದರಲ್ಲಿ ಮಾತಾಡಿದ್ದೆ. ಅಲ್ಲೆಲ್ಲೂ ಮಾತಾಡಿದ್ದೆ. ಆಮೇಲೆ ಎಲ್ಲ ದೊಡ್ಡವರೇ ಅಲ್ಲಿ ಕೂತಿದ್ರು, ಪ್ರೊಫೆಸರ್ಗಳು, ವಯಸ್ಸಾದವರು. ಅವ್ರ ಮುಂದೆ ಹೇಗೆ ಮಾತಾಡೋದು ಅದಕ್ಕೆ ನೀವೆಲ್ಲೂ ಮಾತಾಡಿದ್ರೆ ಪರವಾಗಿಲ್ಲ, ಅಲ್ಲಿ ಕುತ್ಕೊಂಡಿದ್ದ ಕಡೆನೇ ಮಾತಾಡೋದು ಅಂದ. ಅಷ್ಟು ದೊಡ್ಡವ್ರ ಎದುರಿಗೆ ಕುತ್ಕೊಂಡು ಮಾತಾಡೋದು ಚೆನ್ನಾಗಿರೋಲ್ಲ ಅಂತ ನಿಂತ್ಕೊಂಡೆ. ಏನು ಸಬ್ಜೆಕ್ಟ್ ಮಾತಾಡೋದು ಅಂತ ಯೋಚನೆ ಮಾಡಿದೆ. ಬಟ್ ಸತ್ಸಂಗದಿಂದ ನಾನು ಒಂದು 5-6 ವರ್ಷದಿಂದ ಇದ್ದೆ. ಇದ್ದಿದ್ದಕ್ಕೆ ಜ್ಞಾಪಕ ಬಂತು ಏನು ಮಾತಾಡಬೇಕು. ಗುರುದೇವ ನನ್ನ ಕೈಯಲ್ಲಿ ಮಾತಾಡಿಸಿ ನನಗೆ ಗೊತ್ತಾಗ್ತಾ ಇಲ್ಲ ಏನು ಮಾತಾಡಬೇಕು. ಬಟ್ ನಂದ್ರಲ್ಲಿತ್ತು ಅದು ಮಾತಾಡಬೇಕು ಅನ್ನೋದು. ಇದೆಯಾ ಇಲ್ಲ, ಇವತ್ತು ನಾನು ನೋಡಿಕೊಂಡೇ ಬಂದು ಕೂತ್ಕೊಳ್ಳೋದು ಮಾತಾಡೋದು. ನಂದ್ರಲ್ಲಿ ಇದೆ ಆ ಥರ ಅಂದರೆ ಮಾತ್ರ ಆ ಕೆಲಸ ಮಾಡೋದು, ಇಲ್ಲಾಂದರೆ ಮಾಡೋಕ್ಕೆ ಹೋಗಲ್ಲ. ಅವಾಗ ಕೇಳಿದೆ, ನಾವೆಲ್ಲ ಪ್ರಾಣಿ ವರ್ಗಗಳು ಎಲ್ಲ ಬೇರೆ ಬೇರೆ, ನಾವು ಇಷ್ಟು ಜನದ್ದು ಬೇರೆ ಬೇರೆ. ಆದರೆ ಹೇಗೆ ಹೊಂದ್ಕೊಂಡಿರೋಕ್ಕೆ ಸಾಧ್ಯ ಮನೆಯಲ್ಲಿ? ಅದೇ ಸತ್ಸಂಗದಲ್ಲಿ ಬಂದರೆ ಯಾಕೆ ಕುತ್ಕೊಂಡಿರ್ತೀವಿ? ಎಷ್ಟು ಪವರ್ ಇರಬೇಕು ನೋಡ್ರಿ. ಇಲ್ಲಿ ಯಾರು ಬನ್ನಿರಿ ಅಂತ ಕರೆಯಲ್ಲ, ಕುತ್ಕೊಳ್ರಿ ಅನ್ನಲ್ಲ, ಒಬ್ರಿಗೊಬ್ರು ಡಿಸ್ಟರ್ಬ್ ಮಾಡಲ್ಲ, ಎಷ್ಟು ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ ಇಲ್ಲಿ. ಆದರೆ ಬೇರೆ ಕಡೆ ಈ ಥರ ಮಾಡಲ್ಲ. ಏನು ಅವ್ರನ್ನ ಕರೆಯೋದು? ಇಗೋ ಪ್ರಾಬ್ಲಮ್ ಎಲ್ಲರಿಗೂ, ಅಹಂ. ಏನು ಮಾಡಿದ್ರೆ ಸರಿನಾ? ನಾವು ಉಳಿಸ್ಕೊಬೇಕು ಸ್ಟೇಟಸ್ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರೋದು ಅದೇನೆ. ನಾವು ಏನಕ್ಕೆ ಬಂದಿದ್ದೀವಿ, ಏನು ಮಾಡಬೇಕು, ಏನು ಮಾಡಿಕೊಂಡ್ರೆ ಸರೋತೀವಿ, ಆ ಯೋಚನೆನೇ ಮಾಡಿಲ್ಲ ನಾವು. ಸಾಧ್ಯವಾದಷ್ಟು ಜ್ಞಾನದಾನ ದೊಡ್ಡ ದಾನ ಅಂತ ಬರೆಸಿದ್ದಾರೆ. ನಿಜವಾದ ದಾನ ಅಂದರೆ ಇದೇನೆ. ಅವತ್ತು ಅಲ್ಲಿ ಒಂದೇ ಒಂದು ಮಾತು ಹೇಳಿದೆ ನಾನು. ಇಷ್ಟು ಜನ ಪ್ರಾಣಿ ವರ್ಗನೂ ಬೇರೆ, ನಮ್ಮ ಮನೆಯಲ್ಲೇ ನಾವು ನೋಡಿದ್ರೆ ಇಷ್ಟು ಜನ ಹೇಗೆ ಹೊಂದ್ಕೊಂಡಿರೋದು. ಕರ್ಮದವ್ರಿಗೆ ಕರ್ಮದ್ದೇ ಸಂಬಂಧ, ಧರ್ಮದವ್ರಿಗೆ ಧರ್ಮದ್ದೇ ಸಂಬಂಧ. ಇವೆಲ್ಲ ಧರ್ಮಿಷ್ಠರು ಇಲ್ಲಿ ಬರಬೇಕು, ಒಂದು ಹೆಜ್ಜೆ ಇಡಬೇಕು ಅಂದ್ರೂ ಎಷ್ಟು ಪುಣ್ಯ ಮಾಡಿರ್ಬೇಕು ನಾವು. ಬೇರೆ ಎಲ್ಲೇ ಹೋಗಿದ್ರು ಇಲ್ಲೇ ಇರ್ತಿದ್ದೆ ಮನಸ್ಸು ಆ ಟೈಮ್ಗೆ. ನಾನು ಅಲ್ಲಿ ಹೋಗಲಿಲ್ಲ ನೋಡಿ, ಎಷ್ಟು ಟೈಮ್ ವ್ಯರ್ಥ ಮಾಡ್ತಾಯಿದ್ದೀನಿ. ಇದೇ ಸಮಯನ ಮನೇಲಿ ಬಂದು ಇಷ್ಟು ಓದೋದು, ಗುರು ಮೇಲೆ 1-2 ಭಜನೆ ಹಾಡು ಹೇಳ್ಕೊಳ್ಳೋದು. ತಪ್ಪು ಮಾಡಿದ್ದೀನಿ, ಆ ಕಾಲ ಕಳೆದ್ಬಿಟ್ಟಿದ್ದೀನಿ, ಮತ್ತೆ ಬರಲ್ಲ ಅದು. ಇಂಥ ಕಾಲಗಳು ತುಂಬ ಕಳೆದಿದ್ದೀವಿ, ಇವಾಗೂ ಕಳೀತಾ ಇದ್ದೀವಿ. ಬೇರೆಯವ್ರದ್ರಲ್ಲೇ ಟೈಮ್ ಕಳೀತಾ ಇದ್ದೀವಿ. ನಮ್ಮದು ಬಗ್ಗೆ ನಮಗೆ ಯೋಚನೆನೇ ಇಲ್ಲ. ಸರಿನಾ ತಪ್ಪ ನಾನು ಮಾಡಿದ್ದು? ಬಟ್ ಹಿಂದಕ್ಕೆ ಹೋಗೋಕ್ಕಾಗಲ್ಲ. ಹಿಂದೆ ಮಾಡಿರೋ ತಪ್ಪೆಲ್ಲ ಇವತ್ತು ಸರಿ ಮಾಡೋಕ್ಕಾಗಲ್ಲ. ಬಟ್ ಅದು ಇವಾಗ ತಿಳ್ಕೊಂಡು ಮುಂದಕ್ಕೆ ಸರಿ ನಡ್ಕೊಬೋದಲ್ಲ. ಒಳ್ಳೆ ಪುಣ್ಯ ಕಾರ್ಯ ಮಾಡ್ಕೊತ ಹೋದರೆ ಹಸುವಿಗೆ ತಾನೇ ಜನ್ಮ ಕೊಟ್ಟಿರ್ತಲ್ಲ ಕರುವಿನ ಪಾದದಷ್ಟು ಆಗುತ್ತೆ ನಮ್ಮ ಪಾಪ ಅಂತ ಹೇಳ್ತಾರೆ. ಅಷ್ಟಾಗಬೇಕು ಅಂದರೆ ಎಷ್ಟು ಮಾಡಬೇಕು ನಾವು? ದಿನ ಯೋಚನೆ ಮಾಡಿ ಏನು ಮಾಡಿದ್ರೆ ಸರಿ. ಆಲ್ರೆಡಿ ಇಷ್ಟು ವಯಸ್ಸಾಗಿದೆ, ನಾನು ವಯಸ್ಸಿನ ಲೆಕ್ಕನೇ ತಗೊಳಕ್ಕಿಲ್ಲ. ನಾನು ಎಷ್ಟು ದಿನ ಇದ್ದೀನಿ, ಏನು ಮಾಡ್ತಾಯಿದ್ದೀನಿ ಅದೇ ಲೆಕ್ಕ. ಎಷ್ಟು ದಿನ ಇದ್ದೀವೋ ಏನು ಮಾಡ್ತೀವೋ ಅದು ಗೊತ್ತಿಲ್ಲ. ನಾನು ಸ್ವಲ್ಪ ಹೊತ್ತಿಗೆ ಇರ್ತೀವೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಆದರೆ ಅಷ್ಟು ಭರವಸೆ ಜನಗಳಿಗೆ. ನಾನು ಇನ್ನೂ 100 ವರ್ಷ ಇದ್ದು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಅಲ್ಲಿಗೆ ಹೋಗ್ತೀನಿ, ಇದನ್ನು ಹೋಗ್ತೀನಿ. ಎಷ್ಟು ಭರವಸೆ ಐತೆ ನೋಡ್ರಿ. ಒಳ್ಳೇದ್ರ ಮೇಲೆ ಭರವಸೆ ಇಲ್ಲ. ಪೌರ್ಣಮಿ ದಿನ ಒಂದಿನ ಪೂಜೆ ಮಾಡ್ತೀವಿ, ಆದರೆ ನಮಗೆ ದಿನನಿತ್ಯ ಪೌರ್ಣಮಿ. ಗುರುವಿನಲ್ಲಿದ್ದರೆ ಮಾತ್ರ, ಗುರುವಿನ ಸಂಬಂಧದಲ್ಲಿದ್ದರೆ ಮಾತ್ರ. ಗುರುದು ಶಿಷ್ಯನ ಸಂಬಂಧ ತಂದೆ ಮಗನ ಸಂಬಂಧ ಅಂತ ಹೇಳ್ತಾರೆ. ಇದು ಮಕ್ಕಳಿಗೂ ಗೊತ್ತಿಲ್ಲ. ತಂದೆ ಮಗನ ಸಂಬಂಧ, ಗುರು ಶಿಷ್ಯನ ಸಂಬಂಧ. ಗುರು ಶಿಷ್ಯನ ಸಂಬಂಧ ಅಂದರೆ ತಂದೆ ಮಗನ ಸಂಬಂಧ. ನಮ್ಮಪ್ಪ ಏನು ಮಾಡ್ತಾನೆ, ನಮ್ಮಪ್ಪ ಏನಂದ, ನಮ್ಮಮ್ಮ ಏನು ಮಾಡಿದ್ರು ಇದ್ದೇ. ನಾವೇನು ಮಾಡ್ತಾಯಿದ್ದೀವಿ, ಏನು ಮಾಡ್ಬೋದು ಅಂತ ಯೋಚನೆ ಇಲ್ಲ. ಅಂದರೆ ನಾವೆಲ್ಲ ಮಾಡಿದ್ದೇನು ಭ್ರಮೇನ?
ನಮ್ಮ ಇಚ್ಛೆ ಹಂಗಿತ್ತ, ಕೋರಿಕೆ ಹಂಗಿತ್ತ, ಮಕ್ಕಳಿಗೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ. ಕರ್ತವ್ಯ ಅಷ್ಟ ಅಂದರೆ ಕರ್ತವ್ಯ ಅಂದ್ಕೊಂಡಿಲ್ಲ, ಜಾಸ್ತಿ ವ್ಯಾಮೋಹ, ಪ್ರೀತಿ ಉಕ್ಕ ಹರಿತಿತ್ತು ಅದರಲ್ಲಿ ಮಾತ್ರ. ಅದೇ ಪ್ರೀತಿ ನೀವು ಇದ್ರಲ್ಲಿ ತೋರಿಸ್ಬೇಕು ನಾವು ಸತ್ಸಂಗದಲ್ಲಿ ಮುಂದೆ ಬರಬೇಕು ಅಂದರೆ. ಎಷ್ಟು ಶಕ್ತಿ ಇದು ನೋಡ್ರಿ ನಮಗೆ. ಯಾವುದ್ರ ಬಗ್ಗೆ ಇಚ್ಛೆ ಇರಬೇಕು, ಯಾವುದ್ರ ಬಗ್ಗೆ ಕೋರಿಕೆ ಇರಬೇಕು ನಮಗೆ ಅಂತ ತಿಳಿಸ್ಕೊಡುವಂಥದ್ದು ಇದು, ಜ್ಞಾನ ಕೊಡುವಂಥ ಜಾಗ ಇದು. ಆದರೆ ನಮ್ಮ ಮನಸ್ಸೊಳಗೆ ಅಷ್ಟು ಜಾಗನೇ ಇಲ್ಲ, ಬೇರೆಯವ್ರನ್ನ ತುಂಬಿಸ್ಕೊಂಬಿಟ್ಟಿದ್ದೀವಿ. ಅವ್ರ ಬಗ್ಗೆ ಯಾವಾಗ ಕೇಳ್ರಿ, ನಿದ್ದೆಯಲ್ಲಿ ಎಬ್ಸಿ ಕೇಳಿದ್ರು ಹೇಳ್ತೀವಿ ಅವ್ರು ಹಿಂಗೆ ಮಾಡಿದ್ರು ಅಂತ. ಇದು ಪ್ರತಿಯೊಬ್ಬರಿಗೂ ನೋಡ್ತಾ ಇರೋದು. ಇದನ್ನು ಎಷ್ಟು ವೇಸ್ಟ್ ಮಾಡ್ತಾ ಇದ್ದೀವಿ ಟೈಮು ಅನ್ನಿಸ್ತಿದೆ. ಗುರು ಶಕ್ತಿವಂತ. ನಾವು ಜನ್ಮ ಜನ್ಮಾಂತರಗಳಲ್ಲೂ ಮರವೇಲಿ ಬಿದ್ದಿದ್ದೇವೆ. ರಾಶಿ ಅಂದರೆ ಎಣಿಸಲಾಗದಷ್ಟು ಮರವೇಲಿ ಬಿದ್ದುಬಿಟ್ಟಿದ್ದೇವೆ. ರಾಶಿ ಸಂತಾಪ, ಶೋಕ ಇವೆಲ್ಲ ಒಳಗೆ ದುಃಖ. ಮೇಲೆ ಚೆನ್ನಾಗಿ ಮಾತಾಡ್ಕೊಂಡು ಅಂದ್ಕೊಂಡಿದ್ರೆ ಒಳಗೆ ದುಃಖ ಇದ್ದೇ ಇರ್ತದೆ ನಮಗೆ. ಏನು ಈಗ ಎಲ್ಲರೂ ಅದಕ್ಕೆ ಬಲಿಯಾಗಿರೋದು, ಇಚ್ಛೆ ಕೋರಿಕೆಗೇನೆ. ಅದು ಈಡೇರಲಿಲ್ಲ ಅಂದರೆ ನೋಡಿ ಕೋಪ ಆದಮೇಲೆ ಕ್ರೋಧ. ಏನು ಮಾಡಿದ್ರೆ ಸರಿ ಅವರಿಗೆ ಅನ್ನಿಸ್ತಿದೆ. ಇದು ವಿವೇಕನೂ ಇಲ್ಲ, ಜ್ಞಾನನೂ ಇಲ್ಲ, ತಿಳುವಳಿಕೆನೂ ಇಲ್ಲ. ಇಷ್ಟು ಬರಬೇಕು ಅಂದರೆ ಎಷ್ಟು ಕಷ್ಟ. ಇವಾಗ ಅನ್ಕೊತೀನಿ, ನಾನೇನೋ ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಮಾಡಿದರೆ ಇಷ್ಟೆಲ್ಲ ಓದೋಕ್ಕೆ ಸಾಧ್ಯ ಆಗ್ತಾಯಿತ್ತ? ನಮ್ಮಲ್ಲಿ ಶಾಶ್ವತವಾದ ಮನೆಯನ್ನು ನಿರ್ಮಿಸ್ಕೊಳ್ಬೇಕು. ಇಚ್ಛೆ ಕೋರಿಕೆಯನ್ನು ಬಿಟ್ಟೋರೆ ಶ್ರೀಮಂತ. ದುಡ್ಡಿರೋನಲ್ಲ ಶ್ರೀಮಂತ, ಕೊಡೋನೇ ಶ್ರೀಮಂತ. ದುಡ್ಡು ಎಲ್ಲರ ಹತ್ರನೂ ಇರ್ತಿದೆ, ಕೊಡೋವಂಥ ಮನಸ್ಸಿರ್ಬೇಕಲ್ಲ. ದಾನ ಕೊಡಬೇಕು, ಅದು ಆ ಟೈಮ್ ಸರಿಯಾಗಿ ಹಿಂದಕ್ಕೆ ಹೋಗಿರ್ತಿದೆ ಮನುಷ್ಯ ಎಲ್ಲ ಹಿಂದಕ್ಕೆ ಹೋಗಿರ್ತಾರೆ. ಕೊಟ್ಟರೆ ಎಲ್ಲಿ ನಮಗೆ ಕಮ್ಮಿ ಆಗೋಗುತ್ತೋ ಅಂತ, ಕೊಟ್ಟರೆ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಅದು ಬರಬೇಕು ಅಂದರೆ ಇಲ್ಲಿಗೆ ಬರಬೇಕು. ನರಜನ್ಮ ಶ್ರೇಷ್ಠವಾದದ್ದು. ಎಷ್ಟೋ ಜನ್ಮದ ಕೋಟಿ ಪುಣ್ಯದ ಫಲ ನಾವು ಬಂದಿದ್ದೀವಿ ಇಲ್ಲಿ. ನಮ್ಮಿಂದ ಬೇರೆಯವರು ತಿಳ್ಕೊಳ್ಳಿ, ಅವರು ಚೆನ್ನಾಗಾಗಲಿ. ಸಾರ ಅಂದರೆ ಒಳ್ಳೆಯದು, ಅಸಾರ ಜೊಳ್ಳು. ಸಾರ ವಸ್ತು ಯಾವಾಗಲೂ ಇರುವಂಥದ್ದು. ಮನಸ್ಸು ಗಟ್ಟಿ ಆದರೆ ತಿಳುವಳಿಕೆ ಬರೋದು. ಗಟ್ಟಿ ಆದರೆ ಏನು ಗಟ್ಟಿ ಆಗೋದಕ್ಕೆ ಏನು ಮಾಡಬೇಕು? ಸತ್ಸಂಗದಲ್ಲಿ ಬರಬೇಕು. ಸತ್ಸಂಗದ ಜನಗಳ ಜೊತೆ ನಾವು ಬೆರಿಬೇಕು. ಅವ್ರ ಒಡನಾಟ ಇದ್ದರೆ ಮಾತ್ರ ಮನಸ್ಸು ಗಟ್ಟಿ ಆಗೋದು. ಮನಸ್ಸೇನು ಅಷ್ಟು ಸುಲಭ ಆದದ್ದಲ್ಲ. ನೀರು ಮತ್ತು ಪ್ಲಸ್ ಗಾಳಿಯಿಂದ ಆಗಿರುವಂಥದ್ದು. ನೀರು ಗಾಳಿ ಹೆಂಗಂದ್ರಂಗೆ ಚಲಿಸೋದು, ನೀರು ಡೌನಿಗೆ ಯಾವಾಗೂ ಕೆಳಗೆ ಹರಿಯೋದು. ಈ ಎರಡರಿಂದ ಮನಸ್ಸಾಗಿದೆ. ಇಂಥ ಮನಸ್ಸನ್ನು ನಿಲ್ಲಿಸ್ಬೇಕು ಅಂದರೆ ಅದು ಸತ್ಸಂಗದಿಂದ ಮಾತ್ರನೇ ಸಾಧ್ಯ. ಏನು ಬೇಡ, ಒಂದು 10 ನಿಮಿಷ ಮಲ್ಕೊಳಕ್ಕೆ ಮುಂಚೆ ಒಂದು ಗುರು ಭಜನೆ ಆಡ್ರಿ. ಸತ್ಸಂಗದ ಒಂದು 4-5 ಲೈನ್ ಓದ್ಬಿಟ್ಟು ಮಲ್ಕೊಳ್ರಿ. ಅಂತ ದೊಡ್ಡ ಕಾರ್ಯ ಏನು ಮಾಡೋದು ಬೇಕಾಗಿಲ್ಲ. ನಾವು ಅದೇ ಅರಿವು ಕೊಡುತ್ತೆ ಮುಂದಕ್ಕೆ ನಾವೇನು ಮಾಡಬೇಕು ಅಂತ. ನಾವು ಅಂದ್ಕೊತೀವಿ ನಮಗೆ ಇವಾಗ ಗುರುದೇಶ ಬಂತು ಅಂತ, ಶುಕ್ರದೇಶ ಬಂತು ಅಂತ. ಗುರುದೇಶ ಬಂದರೆ ಏನು ಮಾಡಬೇಕು, ಎಲ್ಲೆಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಗುರುದೇಶ ಬಂತು ಅಂದ್ರೇ ದುಡ್ಡು ಎಲ್ಲ ಚೆನ್ನಾಗಿ ಬರುತ್ತೆ, ಅವನೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾನೆ. ಬಂತು ಅಂದರೆ ಏನು ಮಾಡ್ಕೊಂಡ್ರೆ ಹೆಂಗೆ ಮಜಾ ಮಾಡಬೇಕು ಅಂತ. ಆ ಟೈಮ್ ಬಂದಾಗ ನಾವು ಒಳ್ಳೊಳ್ಳೆ ಕಾರ್ಯ ಮಾಡ್ಕೊಬೇಕು. ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿರ್ತಾರಲ್ಲ ದುಡ್ಡು ಮುಂದಕ್ಕೆ ಅಂತ, ಯಾವಾಗ ಗೊತ್ತಿಲ್ಲ, ಯಾರಿಗೋಗುತ್ತೋ ಅದು ಗೊತ್ತಿಲ್ಲ. ದೇಶಗಳು ಏನು ಅಂತ ಒಂದಿನ ನಾನೇ ಒಂದು ಕ್ಲಾಸಲ್ಲಿ ಹೇಳ್ತೀನಿ, ಯಾವ್ಯಾವ ದೇಶ ಏನಕ್ಕೆ ಅಂತ. ಶುಕ್ರ ದೇಶ ಬಂದು ಬೇಕಾದಂಗೆ ಬರುತ್ತೆ, ಸುಖವಾಗಿರುವಂಥದ್ದು ಅದು ಶುಕ್ರ ದೇಶ ಅಂತ. ಬೇಗ ಮನಸ್ಸು ಹೋಲೋದೆಲ್ಲ ಅದಕ್ಕೆ ಅಲ್ವಾ, ಮೇಲಕ್ಕೆ ಹೋಗಲ್ಲ. ಅವಾಗೆಲ್ಲ ಒಳ್ಳೆ ಕಾರ್ಯ ಮಾಡಿಕೊಳ್ಳಿ. ನಿಮ್ಗೆ ಯಾವ ಟೈಮ್ ಚೆನ್ನಾಗಿದೆ, ಮನಸ್ಸು ಚೆನ್ನಾಗಿರುತ್ತೆ, ಸಂತೋಷವಾಗಿರ್ತೀರ, ಹಣ ಕಾಸು ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಅಂದರೆ ಒಳ್ಳೇದು ಮಾಡ್ಕೊಂಡು ಹೋಗಿ. ಮಾಡಿದೆ ಅಂತ 100 ರೂಪಾಯಿ 10 ರೂಪಾಯಿ 5 ರೂಪಾಯಿ ಅವನೇನು ಭಿಕ್ಷುಕನ ದೇವರು? ನಾವು ಚಿಲ್ಲರೆ ಕಾಸು ಹಾಕೋಕ್ಕೆ ಚಿನ್ನದ ಕೊಟ್ವಿ ಅಂತಾರೆ. ಅವನು ಚಿನ್ನದ ಅರಮನೆನೇ ಇದೆ, ನಾವು ಕೊಡೋ ಚಿನ್ನ ಅಲ್ಲಿ ಏನೂ ಇಲ್ಲ. ಯಾವ ದೇವರು
ಕೇಳಲ್ಲ, ತಮ್ಮ ಸ್ವಾರ್ಥಕ್ಕೆ ಸ್ವಾರ್ಥಕ್ಕೆ. ಅಂದ್ಕೊಂಡು ಅವರೇ ಕೊಡೋದು. ಸ್ಯಾಂಕ್ಷನ್ ಮಾಡಿದ್ರೆ ನಾನು ಹೇಳಿದ್ದು ನೀವು ಮಾಡಿಕೊಟ್ರೆ ಮಾತ್ರ, ಇಲ್ಲ ಅಂದರೆ ದೇವ್ರಿಗೆ ಅದು ಕೊಡಲ್ಲ. ದೇವ್ರು ಏನಕ್ಕೆ ಕಾಣಿಸಲ್ಲ ಅಂದರೆ ಒಂದು ಚಿಕ್ಕದು ಒಂದು ಹೇಳ್ತೀನಿ. ಒಬ್ಬನು ತುಂಬ ದೇವ್ರನ್ನ ಧ್ಯಾನ ಮಾಡ್ದ, ಪ್ರತ್ಯಕ್ಷ ಆದ. ಇದು ದೇವ್ರಿಗೆ ಅನ್ನಿಸ್ತು, ಎಲ್ಲ ಕೊಟ್ಟಿದ್ದೀನಿ, ನೀರು, ಗಾಳಿ, ಬೆಳಕು, ಪರ್ವತ, ನದಿ, ಬೆಟ್ಟ, ಸರೋವರ, ಹಣ್ಣು ಹಂಪಲು ಎಲ್ಲ ಇದೆ, ಎಲ್ಲ ಕೊಟ್ಟಿದ್ದೀನಿ. ಯಾರ್ಯಾರ್ದು ಮನಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಬರ್ತಾನೆ. ಬಂದಾಗ ಫಸ್ಟು ಒಂದು ಚಿಕ್ಕ ಚಿಟ್ಟೆ ಅದನ್ನು ಕೇಳ್ತಾನೆ, ಏನಪ್ಪ ಇಷ್ಟೆಲ್ಲ ಇದೆ, ನಿಂಗೇನು ಆರಾಮ ಅಂತ. ನಾನು ತುಂಬ ಆರಾಮಾಗಿದ್ದೀನಿ, ಆ ಮಕರನ್ನ ಇಲ್ಲಿಂದ ಅಲ್ಲಿಗೆ ಹೋಗ್ತೀನಿ, ತುಂಬ ಚೆನ್ನಾಗಿದೆ ಅಂತ. ಪಕ್ಷಿನ ಕೇಳ್ತಾನೆ, ಅದು ಚೆನ್ನಾಗಿದೆ ಅನ್ನೋದು. ಪ್ರಾಣಿನ ಕೇಳಿದಾಗ ಅದು ಚೆನ್ನಾಗಿದೆ ಅಂತ ಹೇಳ್ತೀನಿ. ಕೊನೆಗೆ ಮನುಷ್ಯನ ಹತ್ರ ಬಂದಾಗ ಆ ದೇವರೇ ನೀನೇನಾ ಅಂತ ಕೇಳ್ದ. ಹೌದು ಅಂದಾಗ, ಸರಿಗೆ ಮಾಡಿಲ್ಲ ನೀನು. ಒಬ್ರು ಬಡವ್ರು ಮಾಡಿದ್ಯಾ, ಒಬ್ರು ಸಾಹುಕಾರ ಮಾಡಿದ್ಯಾ, ಒಬ್ರಿಗೆ ಆರೋಗ್ಯ ಕೊಟ್ಟಿದ್ಯಾ, ಒಬ್ರಿಗೆ ಕೊಟ್ಟಿಲ್ಲ. ಮಾಡೋದು ಮಾಡಿದೆ, ಒಬ್ರು ಕಪ್ಪು ಗುಡಿಸಿದ್ಯಾ, ಒಬ್ಬರು ಬೆಳ್ಳು ಗುಡಿಸಿದ್ಯಾ. ನೀನೇನು ಕರೆಕ್ಟಾಗಿ ಮಾಡಿಲ್ಲ. ಮಾಡೋಕ್ಕೆ ಮುಂಚೆ ನಮ್ಮನ್ನೊಂದು ಮಾತು ಕೇಳಬೇಕಾಗಿತ್ತು. ಅದು ನನಗೂ ಗೊತ್ತಾಗಲಿಲ್ಲ ಅಂದರೆ ನನ್ನ ಹೆಂಡ್ತಿ ಅವಳೇ ಮನೆಯಲ್ಲಿ, ಅವಳೇ ಹೋಮ್ ಮಿನಿಸ್ಟ್ರು ನಮ್ಮ ಮನೆಗೆ, ಅವಳೇ ಸಜೆಷನ್ ಕೊಡೋದು. ಅವಳನ್ನ ಒಂದು ಮಾತು ಕೇಳಿ ಹೇಳ್ತಾ ಇದೆ ಅನ್ನೋದು. ಅವತ್ತು ಹೋದೊಂದು ದೇವರು ಇವತ್ತವರೆಗೂ ಯಾರಿಗೂ ಕಾಣಿಸಿಲ್ಲ, ಕಾಣಿಸೋದು ಇಲ್ಲ. ಇದೆಲ್ಲ ನಾವು ಕಲ್ಪಿಸ್ಕೊಳ್ಳೋದು, ಹಿಂಗೆ ಬಂದಿದ್ದ ಅಂತ ಕಲ್ಪಿಸ್ಕೊಳೋದಷ್ಟೇ. ಎಷ್ಟು ಸ್ಮಾರ್ಟಾಗಿ ಬರ್ದ ನೋಡಿ, ನಾಲ್ಕೇಲೆ ಏನದು ಬರ್ದಿದ್ದವರು. ಎಂತೆಂಥವ್ರು ನಾವು, ಎಷ್ಟು ಒಳ್ಳೆಯವರು, ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಾವು ಇಷ್ಟು ಚೆನ್ನಾಗಿ ಹುಟ್ಟಿದ್ದೀವಿ. ಕಣ್ಣಿಲ್ದವನಿಗೆ ನಿನ್ಗೇನು ಬೇಕಪ್ಪ ಅನ್ರಿ, ಏನು ಕೊಡೋಕ್ಕೂ ರೆಡಿ ಆಗಿರ್ತಾರೆ. ಕಣ್ಣು ಬಂದರೆ ಸಾಕು ಅಂತ. ಕಣ್ಣು ಎಷ್ಟು ಮುಖ್ಯ ಅಂಥದ್ದು ಎಲ್ಲನೂ ನಮಗೆ ಕೊಟ್ಟಿದ್ದಾನೆ. ಬರೋಕ್ಕೆ ಕಷ್ಟ ಅಷ್ಟೇ, ನಮಗೆ ಬರೋಕ್ಕೂ ಕಷ್ಟ, ಎಲ್ಲರ ಜೊತೆ ಹೊಂದ್ಕೊಳ್ಳೋಕ್ಕೂ ಕಷ್ಟ. ಎಲ್ಲ ನಾವು ಪ್ರತಿಯೊಂದನ್ನು ಕಲಿಬೇಕು, ಮಾಡಬೇಕು. ಇಷ್ಟು ಸಾಕು. ನಾನು ಅಸ್ಟ್ರಾಲಜಿ ಕಲ್ತೀವಿ, ಅದರಲ್ಲಿ ಹೇಳ್ತೀನಿ ಯಾವ್ದ್ಯಾವ್ದು ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅಣ್ಣ ಅವ್ರು ಹೇಳ್ತೀನಿ. बोलिए श्री सत्यनारायण कवि साहेब की जय, सद्गुरु श्री हनुमान साहेब की जय, गुरु माता जी की जय. ಇದುವರೆಗೂ ಜನರಲ್ ನಾಲೆಡ್ಜ್, ಸಾಮಾನ್ಯ ಜ್ಞಾನದ ಬಗ್ಗೆ ಶ್ರೀಮತಿ ಮಂಗಳಗೌರಮ್ಮ ಅವರು ತಿಳಿಸ್ಕೊಟ್ಟ ಎಲ್ರಿಗೂ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಿನ ಒಂದು ಸತ್ಸಂಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ವಿಷಯ ಸಚ್ಚ ಮಾನವ್ ಕೌನ್ ಹೈ. ಸತ್ಯವಂತನು ಯಾರು? ನಾವೆಲ್ಲ ಪುರಾಣಗಳ ಪ್ರಕಾರ ತಿಳಿದಿದ್ದೀವಿ, ಸತ್ಯ ಹರಿಶ್ಚಂದ್ರ ಸತ್ಯವಂತ. ಅವನು ಸತ್ಯವಂತ ಅಲ್ಲ. ನಿಜವಾಗ್ಲೂ ನೋಡಿದ್ರೆ ಅವನು ಸತ್ಯವಂತ ಅಲ್ಲ. ಯಾರಿಗೋ ಒಂದು ಮಾತು ಕೊಟ್ಟೆ ಅದಂತೆ ನಡಿಬೇಕು ಅಂತೇಳಿ ಆ ಮಾತಿನ ಮೇಲೆ ಹೋದ ಅವನು ಹೊರತು ನಿಜವಾದ ಸತ್ಯವಂತ ಅವನಲ್ಲ. ಆತ್ಮಜ್ಞಾನ ಪ್ರಕಾರ ಹೋದರೆ ಅವನು ಸತ್ಯವಂತ ಅಲ್ಲ, ಅವನು ಪುರಾಣ ಪ್ರಕಾರ ಅವನು ಸತ್ಯವಂತ ಅಷ್ಟೇ. ಅದೊಂದು ಸಾಕು ಹೇಳ್ತಾರೆ, ಮಾನುಷ ಹೈ ಕೆ ನಾಮುವಾ ಮುವಾಸೋ ಢಾಂಗರ್ ಡೋರ್ ಏಕೌ ಜೀವು ಟೌರ್ ನಹಿ ಲಾಗ ಬಯಾನ ಹಾತಿ ಗೋರ್. ಈ ಒಂದು ಸಾಕಿನಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ ಸಚ್ಚ ಮಾನವ, ಸತ್ಯವಂತ ಮಾನವನ ಲಕ್ಷಣಗಳು. ವಿವೇಕ್ ಓನಾ ಹಿ ಮನುಷ್ಯ ಓನಾ ಹೈ. ಯಾರು ವಿವೇಕಿವಂತನೋ ಅವನು ಮನುಷ್ಯನು, ಸತ್ಯವಾದ ಮನುಷ್ಯನು. ವಿವೇಕ ಅಂದ್ರೇನು? ವಿವೇಕ ಅಂತಂದರೆ ಬೇರೆ ಬೇರೆ ಮಾಡುವಂಥ ಜ್ಞಾನವನ್ನು ತಿಳಿಯೋದು. ಬೇರೆ ಬೇರೆ ಸತ್ಯವನ್ನು ಬೇರೆ ಅಸತ್ಯವನ್ನು ಬೇರೆ ಮಾಡತಕ್ಕಂಥ ಜ್ಞಾನವನ್ನು ತಿಳಿಯೋದು. ಇಲ್ಲಿ ಹೇಳ್ತಾರೆ ಅಲಗ್ ಅಲಗ್ ಕರ್ನ, ಬೇರೆ ಬೇರೆ. ಮತ್ತು ಬೇರೆ ಬೇರೆ ಮಾಡಿದ್ದನ್ನು ಆ ಒಳ್ಳೆಯದನ್ನು ತೆಗೆದುಕೊಂಡು ಉಪಯೋಗಿಸ್ಕೊಳ್ಳೋದೇ ವಿವೇಕ, ಜ್ಞಾನ. ಇದೆಲ್ಲ ಸಾಮಾನ್ಯ ಜ್ಞಾನದಲ್ಲೂ ವಿವೇಕ ಇದೆ. ನೋಡಿ, ನಾವು ಹಣ ಗಳಿಸ್ಬೇಕಾದ್ರೆ ನಾವು ಶ್ರಮ ಹಾಕಬೇಕು. ನೋಡಿ, ಹಣ ಬೇರೆ, ಶ್ರಮ ಬೇರೆ. ಶ್ರಮ ಹಾಕಿದ್ರೇ ಹಣ ಗಳಿಸೋಕ್ಕಾಗೋದು. ಅದೇ ರೀತಿಯಾಗಿ ಆತ್ಮಜ್ಞಾನದಲ್ಲಿ ವಿವೇಕ ಅಂದರೆ
ಸತ್ಯ ಅಸತ್ಯವನ್ನು ಬೇರ್ಪಡಿಸೋದು, ಜಡಚೇತನವನ್ನು ಬೇರ್ಪಡಿಸೋದು, ಈಗ ಹೇಳಿದ್ರು ಸಾರ ಅಸಾರವನ್ನು ಬೇರ್ಪಡಿಸೋದು, ಪಾಪ ಪುಣ್ಯವನ್ನು ಬೇರ್ಪಡಿಸೋದು. ಪಾಪ ಅಂದ್ರೇನು, ಪುಣ್ಯ ಅಂದ್ರೇನು, ಸತ್ಯ ಅಂದ್ರೇನು, ಅಸತ್ಯ ಅಂದ್ರೇನು, ಇವುಗಳನ್ನೆಲ್ಲ ಬೇರ್ಪಡಿಸಿ ನಮಗೆ ಲಾಭ ಕೊಡುವಂಥ ಮಾರ್ಗದಲ್ಲಿ ನಡೆಯೋದೇ ವಿವೇಕ. ಉದಾಹರಣೆಗೆ ಹನುಮಾನ್ ದಾಸರು ಒಂದು ಉದಾಹರಣೆ ಕೊಡ್ತಾ ಇದ್ರು. ಸಾಮಾನ್ಯ ಜನರಲ್ಲಿ ಹಿಂದೆ ಎಲ್ಲ ರಾಗಿನೋ ಗೋಧಿನೋ ಬೀಸ್ಕೊಂಬಂದರೆ ಅದನ್ನು ಜರಡಿ ಹಿಡಿತಾ ಇದ್ರು. ಜರಡಿ ಜರಡಿ ಹಿಡಿದು ಹೊಟ್ಟನ್ನು ಬೇರೆ ಮಾಡ್ತಾಯಿದ್ರು, ಗಟ್ಟಿ ಪದಾರ್ಥವನ್ನು ಬೇರೆ ಮಾಡ್ತಾಯಿದ್ರು. ನೋಡಿ, ಅದು ವಿವೇಕ. ಬೇರೆ ಮಾಡಿ ತಿರ್ಗಾ ಅದನ್ನಲ್ಲೇ ಮಿಕ್ಸ್ ಮಾಡಿದ್ರೆ ಅವಿವೇಕ. ಬೈಯವರು, ಬುದ್ಧಿ ಇಲ್ಲೇನಯ್ಯ ನಿನಗೆ ಅಂತ. ಬುದ್ಧಿ ಇಲ್ಲೇನಯ್ಯ ನಿನಗೆ ಬೈಯವರು. ಏನಕ್ಕೆ ನಾವು ಕಷ್ಟಪಟ್ಟು ಜರಡಿ ಹಿಡಿದು ಹೊಟ್ಟನ್ನು ಬೇರೆ ಮಾಡೋದು, ಹಿಟ್ಟನ್ನು ಬೇರೆ ಮಾಡೋದು, ಗಟ್ಟಿ ಪದಾರ್ಥ. ನೋಡಿ, ಆ ರೀತಿಯಾಗಿ ಸತ್ಯಾಸತ್ಯ ವಿಚಾರಗಳನ್ನು ಬೇರೆ ಮಾಡೋದೇ ವಿವೇಕ. ಸಾಮಾನ್ಯದ ದೃಷ್ಟಿಯಲ್ಲಿ ಪ್ರಪಂಚದಲ್ಲಿ ನಾವು ನಮ್ಮ ದೇಹವನ್ನು ಪೋಷಣೆ ಮಾಡ್ಕೊಳ್ಬೇಕಾದ್ರೆ ನಾವು ಶ್ರಮ ಹಾಕಲೇಬೇಕು. ನಮ್ಮ ಸಂಸಾರವನ್ನು ಪೋಷಣೆ ಮಾಡ್ಕೊಳ್ಬೇಕಾದ್ರೆ ಶ್ರಮ ಹಾಕಲೇಬೇಕು. ವಿದ್ಯೆ ಕಲಿಬೇಕು, ಉದ್ಯೋಗ ಕಲಿಬೇಕು. ಉದ್ಯೋಗ ಮಾಡೋ ನಂತರ ಹೇಳಿದಂತೆ ಉದ್ಯೋಗ ಮಾಡಿದ್ರೇ ಅದು ವಿವೇಕ. ಅದೆಲ್ಲ ಹೊಟ್ಟೆಪಾಡಿನ ವಿವೇಕ. ಅದು ಅವಶ್ಯಕವಾಗಿ ಮನುಷ್ಯನಿಗೆ ಬೇಕು. ಉದ್ಯೋಗ ಬೇಕೇ ಬೇಕು. ಉದ್ಯೋಗ ಇಲ್ಲದೇ ಇದ್ದರೆ ಮನುಷ್ಯ ಜೀವಿಸೋಕ್ಕೆ ಸಾಧ್ಯ ಇಲ್ಲ. ಆಹಾರ ಗಳಿಸ್ಬೇಕು, ಆಹಾರ ತೆಗೆದುಕೊಳ್ಳೋಕ್ಕೆ ಹಣ ಬೇಕು, ಹಣ ಗಳಿಸೋಕ್ಕೆ ಶ್ರಮ ಹಾಕಬೇಕು. ಆದರೆ ಆಧ್ಯಾತ್ಮದಲ್ಲಿ ಸತ್ಯ ಯಾವುದು, ಅಸತ್ಯ ಯಾವುದು ಅನ್ನೋದು ತಿಳಿಯೋದು, ನ್ಯಾಯ ಅನ್ಯಾಯಗಳನ್ನ ತಿಳಿಯೋದು, ಧರ್ಮ ಅಧರ್ಮಗಳನ್ನ ತಿಳಿಯೋದು ವಿವೇಕ. ಯಾರು ಈ ವಿವೇಕವನ್ನು ತಿಳಿದಿರ್ತಾರೋ ಅವನು ಮನುಷ್ಯ. ಯಾವಾಗ ವಿವೇಕವನ್ನು ತಿಳಿದಿರ್ತಾರೋ ಅವನಿಗೆ 3 ರೀತಿಯ ಸಂತೋಷಗಳು ಉಂಟಾಗ್ತವೆ. ಬೌದ್ಧಿಕ ಸಂತೋಷ ಒಂದು, ಚಾರಿತ್ರಿಕ ಸಂತೋಷ ಒಂದು, ಆತ್ಮಿಕ ಸಂತೋಷ ಒಂದು. ಯಾವ ಮನುಷ್ಯನ ಹೃದಯದಲ್ಲಿ ಬುದ್ಧಿವಂತಿಕೆ ಬೆಳೆಯುತ್ತೋ, ಬುದ್ಧಿವಂತಿಕೆ ಉತ್ಪತ್ತಿ ಆಗುತ್ತೋ, ಕೇಳುವುದರಿಂದ ಓದುವುದರಿಂದ ಬುದ್ಧಿವಂತಿಕೆ ಉತ್ಪತ್ತಿಯಾಗುತ್ತೆ. ಆ ಬುದ್ಧಿವಂತಿಕೆಯಿಂದ ತನ್ನ ಕೆಲಸವನ್ನು ಸಮರ್ಥವಾಗಿ ನಾಣ್ಯವಾಗಿ ಮಾಡ್ತಾನೆ. ಆಗ ಆತನಿಗೆ ಹೇಳ್ತಾರೆ, ಒಳ್ಳೆ ಕೆಲಸ ಮಾಡಿದ್ದೆ, ಒಳ್ಳೆ ಬುದ್ಧಿವಂತ. ನೋಡಿ, ಅದು ಬೌದ್ಧಿಕ ಸಂತೋಷ. ಅದು ಬೌದ್ಧಿಕ ಸಂತೋಷ. ಇನ್ನು ಚಾರಿತ್ರಿಕ ಸಂತೋಷ, ನಮ್ಮ ಚರಿತ್ರೆಗಳು, ನಮ್ಮ ಗುಣಗಳು, ನಮ್ಮ ನಡತೆಗಳು, ಆಚಾರಗಳು ಯಾವಾಗ ಚೆನ್ನಾಗಿದ್ದಾಗ ನಮಗೆ ದುಃಖ ಬರೋದಿಲ್ಲ. ನಮ್ಮ ಆಚಾರ ವಿಚಾರಗಳು ದಾರಿ ತಪ್ಪಿದಾಗ ನಮಗೆ ದುಃಖ ಬರುತ್ತೆ. ಯಾವಾಗ ನಾವು ಸರಿಯಾದ ಮಾರ್ಗದಲ್ಲಿ ಹೋದಾಗ, ಒಳ್ಳೆಯ ಮಾರ್ಗದಲ್ಲಿ ಹೋದಾಗ ಸಂತೋಷ, ಚಾರಿತ್ರಿಕ ಸಂತೋಷ, ಕೆಟ್ಟ ಹೆಸರು ಬರೋದಿಲ್ಲ ಸಮಾಜದಲ್ಲಿ. ನೋಡಿ, ಇದರಿಂದ ಚಾರಿತ್ರಿಕ ಸಂತೋಷ. ಇದಕ್ಕೆ ಕಾರಣ ಏನು? ವಿವೇಕ, ಜ್ಞಾನ. ಇನ್ನು ಆತ್ಮೀಕ ಚಾರಿತ್ರಿಕ ಸಂತೋಷ, ನಮ್ಮ ಮನಸ್ಸನ್ನು, ನಮ್ಮ ವಾಣಿಯನ್ನು, ನಮ್ಮ ಇಂದ್ರಿಯಗಳನ್ನು ದುರ್ಮಾರ್ಗದ ಕಡೆಗೆ ತೆಗೆದುಕೊಂಡು ಹೋಗದೇ ಇದ್ದ ಪಕ್ಷದಲ್ಲಿ ನಮಗೆ ಚಾರಿತ್ರಿಕ ಸಂತೋಷ ಉಂಟಾಗುತ್ತೆ. ಇನ್ನು ಆಧ್ಯಾತ್ಮಿಕ ಸಂತೋಷ. ಆಧ್ಯಾತ್ಮಿಕ ಸಂತೋಷ ನಮ್ಮಲ್ಲಿ ಉಂಟಾಗತಕ್ಕಂಥ ವಾಸನೆಗಳು, ದೇಹ ವಾಸನೆ, ಶಾಸ್ತ್ರವಾಸನೆ, ಲೋಕವಾಸನೆ, ಇವುಗಳು ಸಂಪೂರ್ಣ ನಿವೃತ್ತಿಯಾದಾಗ ನಮಗೆ ಆತ್ಮದ ಸಂತೋಷ ಅನುಭವ ಆಗುತ್ತೆ. ದೇಹವಾಸನೆ ಮುಂದೆ ಪ್ರಧಾನಮಂತ್ರಿ ಆಗಿಬಿಟ್ಟಬೇಕು, ರಾಜನಾಗಿಬಿಟ್ಟಬೇಕು ಅನ್ನೋ ಒಂದು ದೇಹವಾಸನೆ. ಇನ್ನು ಶಾಸ್ತ್ರವಾಸನೆ, ದೊಡ್ಡ ವಿದ್ಯಾವಂತ ಪಂಡಿತನಾಗಬೇಕು ನಾನು ಮುಂದಿನ ಜನ್ಮದಲ್ಲಿ, ಅದು ಶಾಸ್ತ್ರವಾಸನೆ. ಲೋಕಾಂತರ ವಾಸನೆ, 3 ವಾಸನೆಗಳು. ಲೋಕಾಂತರ ವಾಸನೆ, ವೈಕುಂಠಕ್ಕೆ ಹೋಗ್ಬಿಟ್ರೆ ನಾರಾಯಣನ ಪಕ್ಕದಲ್ಲೇ ಕುಂಡಿಸ್ಕೊಳ್ತಾನೆ ನನ್ನ ಆಸೆ. ಕೈಲಾಸಕ್ಕೆ ಹೋಗ್ಬಿಟ್ರೆ ಶಿವನ ಸನ್ನಿಧಿಯಲ್ಲಿ ಕುಂಡಿಸ್ಕೊಳ್ತಾನೆ ಅನ್ನೋ ಆಸೆ. ಸ್ವರ್ಗಕ್ಕೆ ಹೋಗ್ಬಿಟ್ರೆ ಅಲ್ಲೂ ಕೂಡ ಸುಖ. ನೋಡಿ, ಇದು ಲೋಕಾಂತರ ವಾಸನೆ. ಈ 3 ರೀತಿಯ ವಾಸನೆಗಳು ನಿವೃತ್ತಿ ಆಗಬೇಕು. ಈ ಲೋಕಾಂತರ ವಾಸನೆ ನಮ್ಮ ಹಿಂದೂ ಧರ್ಮದಲ್ಲೂ ಇದೆ. ಸ್ವರ್ಗದ ಕಲ್ಪನೆ
ಮುಸ್ಲಿಂ ಧರ್ಮದಲ್ಲೂ ಇದೆ ಜನ್ನತ್ ಅಂತ. ನೋಡಿ ಅವರು ಅದನ್ನೇ ಅವ್ರು ಹೇಳೋದು, ಧರ್ಮದ ಹೆಸರಿನಲ್ಲಿ ಪ್ರಾಣ ಬಿಟ್ಟವನಿಗೆ ಅವನಿಗೆ ಜನ್ನತ್ ಸ್ವರ್ಗ ಸಿಗುತ್ತೆ. ಹಾಗಾಗಿನೇ ಅವರೆಲ್ಲ ಅಷ್ಟೊಂದು ಉಗ್ರಗಾಮಿಗಳು ಆಗೋದು. ಅಷ್ಟು ರೀತಿಯಾಗಿ ಅವ್ರಿಗೆ ಈ ರೀತಿ ಬೋಧನೆ ಮಾಡ್ತಾ ಇರ್ತಾರೆ, ತಿಳಿಸ್ತಾ ಇರ್ತಾರೆ. ಚಿಕ್ಕ ವಯಸ್ಸಲ್ಲೇ ಸಣ್ಣ ವಯಸ್ಸಿನಿಂದನೇ ಬೋಧನೆ ಮಾಡ್ತಾರೆ ಧರ್ಮದ ಬಗ್ಗೆ. ನಮ್ಮ ಧರ್ಮ ಶ್ರೇಷ್ಠ, ಬೇರೆಯವ್ರ ಧರ್ಮಕ್ಕಿಂತ ನಮ್ಮದು ಶ್ರೇಷ್ಠ ಅಂತ. ಆದರೆ ಆತ್ಮಧರ್ಮದ ಮುಂದೆ ಇನ್ಯಾವುದು ಶ್ರೇಷ್ಠ ಇಲ್ಲ ಅಂತ ನಮ್ಮಲ್ಲಿ ತಿಳಿಸಿದ್ದಾರೆ, ಕಬೀರ್ ಸಾಹೇಬರು ತಿಳಿಸಿದ್ದಾರೆ. ಆದ್ದರಿಂದ ಈ ಮೂರೂ ರೀತಿಯ ವಾಸನೆಗಳು ಪೂರ್ಣವಾಗಿ ನಿವೃತ್ತಿಯಾದರೆ ಮಾತ್ರನೇ ಆತ್ಮೀಕ ಸಂತೋಷ. ಮತ್ತು ಜಡಚೇತನ, ಜಡ ಅಂದ್ರೇನು, ಚೈತನ್ಯ ಅಂದ್ರೇನು, ಇದನ್ನ ನಾವು ತಿಳಿತಾ ಇರಬೇಕು. ಹಾಗಾಗಿ ಜಡ ಅಂದರೆ ತನ್ನನ್ನು ತಾನು ತಿಳಿಯೋ ಶಕ್ತಿ ಇಲ್ಲ, ಎರಡರನ್ನು ತಿಳಿಯೋ ಶಕ್ತಿ ಇಲ್ಲ. ಈ ಬಾಟ್ಲು, ನೀರಿನ ಬಾಟ್ಲು, ಇದಕ್ಕೇನು ಗೊತ್ತಾಗೋದಿಲ್ಲ. ನೀರು ಚೆಲ್ಲಿದ್ರೂ ಗೊತ್ತಾಗಲ್ಲ, ನೀರು ತುಂಬಿದ್ರೂ ಗೊತ್ತಾಗೋದಿಲ್ಲ. ಅದೇ ರೀತಿಯ ಈ ದೇಹನೂ ಸಹ ಅಷ್ಟೇ. ಇದಕ್ಕೆ ಚೈತನ್ಯವನ್ನು ಕೊಟ್ಟು ರಮಿಸ್ತಾ ಇರೋ ಒಂದು ಚೈತನ್ಯ ಸ್ವರೂಪ, ನಮ್ಮ ಸ್ವರೂಪ ಸತ್ಯನಾಮ ಎಂಬ ಸ್ವರೂಪ ಬೇರೆ ಆದ ಪಕ್ಷದಲ್ಲಿ, ಇದನ್ನು ಬಿಟ್ಟು ಹೋದ ಪಕ್ಷದಲ್ಲಿ ಇದು ಹೆಣ ಆಗಿಬಿಡುತ್ತೆ. ಆ ಹೆಣಕ್ಕೆ ಬೆಂಕಿಯಾದರೂ ಇಡಿ, ಕಲ್ಲಿನಾಗಾದರೂ ಹೊಡಿರಿ, ಮಣ್ಣು ಮುಚ್ಚಿರಿ, ಏನೂ ಗೊತ್ತಾಗೋದಿಲ್ಲ. ಏನಾದ್ರು ಗೊತ್ತಾಗತ್ತಾ? ಏನೂ ಗೊತ್ತಾಗಲ್ಲ. ಹೇಳೋದಿಲ್ಲ ಅದು. ನಾನು ಹಿಂಗೆ ಮಾಡಿ ಅಂತೇನು ಹೇಳೋದಿಲ್ಲ. ನಿಯಮಾನುಸಾರ ಏನು ಮಾಡಬೇಕೋ ಅದನ್ನು ಮಾಡ್ತಾರೆ. ಇದನ್ನು ನಾವು ತಿಳಿಬೇಕು. ಜಡ ಇದು, ನಮ್ಮ ದೇಹ ಜಡ, ಪಂಚಭೂತಗಳು ಜಡ, ಆಕಾಶ, ಅಗ್ನಿ, ವಾಯು, ಜಲ, ಪೃಥ್ವಿ ಇವೆಲ್ಲವೂ ಜಡ. ಪೃಥ್ವಿ ಅಂದರೆ ಭೂಮಿಗೆ ಏನು ಗೊತ್ತಿಲ್ಲ. ಯಾರು ನಡೆದರೂ ಕೂಡ ಅದು ಗಟ್ಟಿಯಾಗೇ ಇರುತ್ತೆ, ಮೃದು ಆಗೋದಿಲ್ಲ. ಸುಮ್ಮನೆ ಪುರಾಣಗಳಲ್ಲಿ ಕಲ್ಪನೆ ಮಾಡಿ ಬಿಟ್ಬಿಟ್ಟಿದ್ದಾರೆ. ಏನೋ ರಾಮನನ್ನು ನೋಡಲು ಭರತ ಹೋದಾಗ ಭೂಮಿ ಕೋಮಲವಾಯಿತು ಅಂತ. ಇಲ್ಲ, ಅದು ಸಾಧ್ಯ ಇಲ್ಲ. ಹೀಗಾಗಿ ಇದನ್ನು ನೀವು ತಿಳಿಯಿರಿ. ಜಡಚೇತನ, ಚೈತನ್ಯ ಅಂದರೆ ನಮ್ಮ ಸ್ವರೂಪ. ನೋಡಿ, ದೇಹದಲ್ಲಿ ಅರಿವು ಎಂಬ ಸ್ವರೂಪ, ಅರಿವು ಎಂಬ ಸತ್ಯನಾಮ ಎಂಬ ಸ್ವರೂಪ ಇರುವವರೆಗೂ ಎಲ್ಲವನ್ನ ಅರಿತಾನೆ. ನೀರು ಅರಿತಾನೆ, ಬೆಂಕಿ ಅರಿತಾನೆ, ಗಾಳಿ ಅರಿತಾನೆ, ಭೂಮಿನ ಅರಿತಾನೆ, ಬೇರೆಯವ್ರನ್ನ ಅರಿತಾನೆ, ಗುರುತಿಸ್ತಾನೆ, ಎಲ್ಲ ಪದಾರ್ಥಗಳನ್ನು ಗುರುತಿಸ್ತಾನೆ. ಅರಿವು ಅನ್ನೋದು ಶಕ್ತಿ ಹೊರಟೋದಾಗ ಏನನ್ನು ಗುರುತಿಸಲಾರ ಮನುಷ್ಯ, ಹೆಣವಾಗಿ ಬಿದ್ದಿರ್ತಾನೆ. ಇದನ್ನು ತಿಳಿಯಿರಿ. ಇದು ವಿವೇಕ. ಎಲ್ಲವೂ ಸಹ ನಿಯಮಬದ್ಧವಾಗಿ ನಡೀತಾ ಇದೆ. ಮಳೆ ಬರೋದು ನಿಯಮ. ಮಳೆ ಬರೋದನ್ನ ಮೊದಲೇ ಕಂಡುಹಿಡಿತಾರೆ ನೋಡಿ ಇಂಜಿನಿಯರ್ಗಳು, ವಿಜ್ಞಾನಿಗಳು ಕಂಡುಹಿಡಿತಾರೆ ಅಷ್ಟೇ ಮಳೆ ಬರೋದನ್ನು. ಆದರೆ ಅದನ್ನು ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಯಾವಾಗ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳ್ಬೋದು ಅಷ್ಟೇ ಹೊರತು ಅದು ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲ. ಬರದೇನೂ ಇರಬಹುದು. ಒಂದೊಂದ್ಸರಿ ಹೇಳ್ತಾರೆ ನೋಡ್ರಿ, ವಿಜ್ಞಾನಿಗಳೆಲ್ಲ ಸುಳ್ಳು ಹೇಳ್ತಾರೆ, ಬರಲೇ ಇಲ್ಲ ಇವತ್ತು ಮಳೆ, ಬರೋದಿಲ್ಲ. ಅದು ನಿಯಮಬದ್ಧ, ಅದರದ್ದೇ ಆದ ನಿಯಮ ಇದೆ. ಮನುಷ್ಯನ ಏನು ಮಾಡೋದಿಲ್ಲ, ಮನುಷ್ಯನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾವುದೇ ದೇವಿ ದೇವತಾದಿಗಳು ಸಹ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರ ಗುಣ, ಅದರ ಧರ್ಮಗಳ ಅನ್ವಯವಾಗುವ ಹಾಗೆ ಅವು ಸುರಿಯೋ ಟೈಮ್ನಲ್ಲಿ ಸುರಿತವೆ, ಇಲ್ಲದೆ ಇರೋ ಟೈಮ್ನಲ್ಲಿ ಇಲ್ಲ. ಇದನ್ನು ತಿಳಿಯೋದು ವಿವೇಕ. ಇದನ್ನು ತಿಳಿಯೋದು ಯಾರು ಅಂದರೆ ಚೈತನ್ಯ ಸ್ವರೂಪನು. ಅದು ಬೋಧನೆ ಮೂಲಕ ತಿಳಿತಾನೆ, ಓದುವುದರ ಮೂಲಕ ತಿಳಿತಾನೆ, ಕೇಳುವುದರ ಮೂಲಕ ತಿಳಿತಾನೆ, ಮತ್ತು ಎಲ್ಲವನ್ನ ನೋಡ್ತಾನೆ. ದ್ರಷ್ಟ ಅಂತ ಹೆಸರು ಚೈತನ್ಯ ಸ್ವರೂಪಕ್ಕೆ. ಇವಾಗ ಕಣ್ಣಿದೆ, ಇದು ನೋಡ್ತಾ ಇದೆ, ಅದು ದೃಶ್ಯ, ಕಣ್ಣು ದ್ರಷ್ಟ, ನೋಡಿ ಅರಿತಾ ಇದೆ. ಅದೇ ರೀತಿ ಕಣ್ಣನ್ನು ಇದು ನನ್ನ ಕಣ್ಣು ಅಂತ ಅರಿತಕ್ಕಂಥವನು ಚೈತನ್ಯ ಸ್ವರೂಪನು, ಅವನು ದ್ರಷ್ಟ ಆದ. ಹೀಗಾಗಿ ಇವೆಲ್ಲ ತಿಳಿಯೋನೇ ಸತ್ಯವಂತ ಪುರುಷ, ಸತ್ಯವಂತ ಮಾನವ. ಈ ಎಲ್ಲರಲ್ಲೂ ಇದ್ದಾನೆ ಚೈತನ್ಯ ಪುರುಷನು, ಪ್ರತಿಯೊಬ್ಬರಲ್ಲೂ ಇದ್ದಾನೆ, ಎಲ್ಲರಲ್ಲೂ ಇದ್ದಾನೆ, ಪ್ರಾಣಿಗಳಲ್ಲೂ ಸಹ ಇದೆ. ಹಾಗಾಗಿ ಇದನ್ನು ನಿಮಗೆ ಅನುಭವ ಆಗಬೇಕಾದ್ರೆ ನಮ್ಮಲ್ಲಿರತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಭಯ, ರಾಗ, ದ್ವೇಷ, ದೇಹಾಭಿಮಾನ ಇವುಗಳನ್ನೆಲ್ಲವನ್ನ ಬಿಡಬೇಕು.
ಏನು ನಮ್ಮ ಬಯಕೆಗಳನ್ನು ಬಿಡಬೇಕು, ಇಲ್ಲದೆ ಇರೋದನ್ನು ಬಯಸೋದು. ಕ್ರೋಧ, ಕೋಪವನ್ನು ಬಿಡಬೇಕು. ಲೋಭ, ಪಾಪ ಅಂತ ಗೊತ್ತಿದ್ರು ಸಂಪಾದನೆ ಮಾರ್ಗ ಹಿಡಿತಾರಲ್ಲ ಅದು ಲೋಭ, ಅದನ್ನು ಬಿಡಬೇಕು. ಮೋಹ ಬಿಡಬೇಕು, ಈಗ ಹೇಳಿದ್ರು ಮೋಹ ಬಿಡಬೇಕು ಅಂತೇಳಿ, ಅಂದರೆ ಅತಿಯಾದ ಮೋಹನೇ ಬಿಡಬೇಕು ಒಟ್ಟಾರೆ. ಅತಿಯಾದ ಮೋಹ ಇಟ್ಕೊಂಡ್ಬಿಟ್ಟಿದ್ರೆ ಇನ್ನೂ ಕಷ್ಟ, ಮೋಹ ಇಟ್ಕೊಂಡ್ರು ಕಷ್ಟ. ಅದನ್ನು ಬಿಡುವಂತರಾಗಿ ಕಳೆದ ಭಾನುವಾರ ದೊಡ್ಡಬಳ್ಳಾಪುರದಲ್ಲಿ ಒಂದು ಪ್ರಶ್ನೆ ಆಗ್ತದೆ, ಪರಿವಾರದ ಮೇಲೆ ಮೋಹ ಇಡಬೇಡಿ. ಮತ್ತು ಹೆಂಗಿರೋದು ಕಮಲದ ಹೂವು ನೀರಿನಲ್ಲಿ ಇದ್ದರೂ ಸಹ, ಕಮಲದ ಹೂವು ನೀರಿನಲ್ಲಿ ಇದ್ದರೂ ಸಹ ಇಲ್ದಂಗೆ ನೀರಿಗೆ ಅಂಟಿಕೊಂಡೇ ಇರುತ್ತೆ. ಆ ರೀತಿ ಇರಿ, ಆ ರೀತಿ ನೀವು ಇರುವಂತರಾಗಬೇಕು ಅಂತ ಉದಾಹರಣೆ ಕೊಟ್ಟು. ಕಮಲದ ಹೂವು, ತಾವರೆ ಹೂವು ನೀರಿನಲ್ಲೇ ಇದೆ, ನೀರಿಗೆ ಅಂಟ್ಕೊಂಡಿರೋದಿಲ್ಲ. ಆ ರೀತಿ ಇರಿ ಅಂತೇಳಿ ಉದಾಹರಣೆ ಕೊಟ್ಟರು. ಆ ರೀತಿ ನಾವು ಇರಬೇಕು, ಬಿಡೋದಲ್ಲ ಎಲ್ಲರನ್ನೂ. ಮಕ್ಕಳನ್ನ ಬಿಡೋದಾಗಲಿ, ಹೆಂಡತಿನ ಬಿಡೋದಾಗಲಿ, ಗಂಡನ ಬಿಡೋದಾಗಲಿ ಎಲ್ಲ ಬಿಡೋದಲ್ಲ. ಅವರಲ್ಲಿ ಪ್ರೀತಿ ಇರಬೇಕು, ಮೋಹ ಇರಬಾರ್ದು. ಪ್ರೀತಿಯಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕು, ಮೋಹ ಇರಬಾರ್ದು. ಅಂದರೆ ಅವ್ರು ಬಿಟ್ಟರೆ ನಮಗೆ ಗತಿನೇ ಇಲ್ಲ, ಅವರೇ ನಮಗೆ ಆಧಾರ. ಈ ರೀತಿಯೆಲ್ಲ ಬಿಟ್ಟಿರಬೇಕು. ಮತ್ತು ಯಾವುದನ್ನು ನಾವು ಧಾರಣೆ ಮಾಡ್ಕೊಳ್ಬೇಕು ಅಂತಂದರೆ ದಯೆಯನ್ನು ಧಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಮನುಷ್ಯರು. ಪ್ರತಿಯೊಬ್ಬರು ದಯೆ ಅಂತ ಅಂದ್ರೇನು? दूसरे के दुख देख कर द्रवित वो जाना. ಬೇರೆಯವರ ದುಃಖವನ್ನು ನೋಡಿ ಮರುಕ ಪಡಬೇಕು, ಅವರಿಗೆ ಸಮಾಧಾನದ ಮಾತುಗಳನ್ನು ಹೇಳಬೇಕು, ಸಾಧ್ಯವಾದರೆ ಸಹಾಯವನ್ನು ಮಾಡಬೇಕು. ಇದು ದಯೆಯೇ ಧರ್ಮದ ಮೂಲವಯ್ಯ. ನೋಡಿ, ಧರ್ಮದ ಮೊದಲನೇ ಪದ ಏನು ಅಂದರೆ ಧರ್ಮದ ದಯೆ. ಯಾವಾಗ ಮನುಷ್ಯನಲ್ಲಿ ದಯೆ ಇರುತ್ತೋ ಆತನು ನಿರ್ಮಲವಂತ ಮನುಷ್ಯ ಅಂತ ಹೇಳ್ತಾರೆ. ನಮ್ಮ ಮನಸ್ಸಿನ ಕೊಳೆಯನ್ನು ದೂರ ಮಾಡುತ್ತೆ ದಯೆ. ಮತ್ತು ಪ್ರಾಣಿಗಳಲ್ಲೂ ಸಹ ದಯೆ ಇರಬೇಕು. ಅದಕ್ಕೆ ಅಹಿಂಸೋ ಪರಮ ಧರ್ಮ ಅಂತೇಳಿ. ಹಿಂಸೆ ಮಾಡಬಾರ್ದು, ಪ್ರಾಣಿಗಳಿಗೆ ತೊಂದರೆ ಕೊಡಬಾರ್ದು, ಹತ್ಯೆ ಮಾಡಬಾರ್ದು. ಊಟಕ್ಕೋಸ್ಕರ ಹತ್ಯೆ ಮಾಡ್ತಾರಲ್ಲ, ಅದೆಲ್ಲ ಮಾಡಬಾರ್ದು. ಅಹಿಂಸೋ ಪರಮ ಧರ್ಮ ಅಂತ ಮಹಾವೀರನ ಹೇಳ್ದ, ಬುದ್ಧನ ಹೇಳ್ದ, ಅಹಿಂಸೆಯಿಂದ ಇರಿ ಅಂತ. ನೋಡಿ, ಇದೆಲ್ಲ ದಯೆ. ಯಾರ ಹೃದಯದಲ್ಲಿ ದಯೆ ಇರೋದಿಲ್ಲೋ ಅವ್ರಿಗೆ ಜ್ಞಾನ ಲಭಿಸೋದಿಲ್ಲ, ಜ್ಞಾನ ಹೇಳಿದ್ರು ಕೂಡ ಹೋಗೋದಿಲ್ಲ. ಹಾಗಾಗಿ ದಯೆಯನ್ನು ತಾಳಿ, ದಯೆಯಲ್ಲಿ ಇರಿ. ಮತ್ತು ಎರಡನೇದು ಹೇಳ್ತಾರೆ ಕ್ಷಮೆ. ಯಾರು ತಪ್ಪು ಮಾಡಿದ್ರೋ ಅವ್ರನ್ನ ಕ್ಷಮಿಸುವಂತರಾಗಿ. ಮತ್ತು ನಮ್ಮಲ್ಲೇ ನಾವು ಪ್ರಶ್ನೆ ಹಾಕ್ಕೊಳ್ಬೇಕು. ತಪ್ಪು ಮಾಡಿದವ್ರಿಗೆಲ್ಲ ಪೊಲೀಸ್ ಠಾಣೆ ಇದೆ, ನ್ಯಾಯಾಲಯ ಇದೆ, ಇದೆಲ್ಲ ಯಾಕೆ ಬೇಕು? ಅದು ಅವಶ್ಯಕವಾಗಿದೆ. ಎಲ್ಲರೂ ದಯಾಪರರಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಹುಟ್ಟಿದ ಮನುಷ್ಯರೆಲ್ಲರೂ ದಯೆಯಿಂದ ಕೂಡಿರೋದಾಗಿರಲಿಲ್ಲ. ದಯೆ ಇರೋ ಮನುಷ್ಯ ಕ್ಷಮೆ ಮಾಡ್ತಾನೆ. ಎಲ್ಲರಲ್ಲೂ ದಯೆ ಇದೆಯಾ? ಇಲ್ಲ. ಆ ಶಬ್ದದ ಅರ್ಥನೇ ಗೊತ್ತಿರೋದಿಲ್ಲ. ಅದು ಅರ್ಥ ಗೊತ್ತಿದ್ದಿದ್ರೆ ಯಾಕೆ ಪ್ರಾಣಿ ಹಿಂಸೆ ಮಾಡ್ತಾ ಇದ್ರು? ಆಹಾರದಕ್ಕೋಸ್ಕರ ಬಿಟ್ಬಿಡೋರು ಅಲ್ವ? ಬಿಡ್ತಿಲ್ಲ. ತಪ್ಪು ಮಾಡಿದವ್ರನ್ನ ಶಿಕ್ಷಿಸೋದಕ್ಕೆ ನ್ಯಾಯಾಲಯ ಬೇಕು, ಪೊಲೀಸ್ ಠಾಣೆ ಬೇಕು. ಕಾರಣ ಇಷ್ಟೇ, ಒಂದು ಸಾರಿ ತಪ್ಪು ಮಾಡಿದ್ರೆ ನ್ಯಾಯಾಲಯವು ಸಹ ಕ್ಷಮೆ ಮಾಡುತ್ತೆ. ಏನೋ ಆಕಸ್ಮಿಕವಾಗಿ ಆಗಿದೆ ಅಂಥೇಳಿ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. 1 ವರ್ಷ ಇರೋದು 6 ತಿಂಗಳು ಮಾಡುತ್ತೆ.
ಯಾಕೆ? ಅವನು ಬದಲಾವಣೆ ಆಗಲಿ ಅಂತ. ಬದಲಾವಣೆ ಆಗ್ತಾರೆ ಜನಗಳು? ಇಲ್ಲ, ಮತ್ತೆ ಅದೇ ತಪ್ಪನ್ನು ಮಾಡ್ತಾರೆ. ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡೋದ್ರಿಂದ ಅದನ್ನೆಲ್ಲ ಶಿಕ್ಷಿಸೋದಕ್ಕೆ ನ್ಯಾಯಾಲಯ ಬೇಕು, ಪೊಲೀಸ್ ಠಾಣೆಗಳು ಬೇಕು, ಮತ್ತೊಂದು ಎಲ್ಲ ಬೇಕು, ಕಾನೂನುಗಳು ಬೇಕು. ಕಾನೂನುಗಳು ಇಲ್ಲ ಅಂತ ಅಂದರೆ ಮನುಷ್ಯರನ್ನೇ ಹೊಡೆದಾಕ್ಬಿಡ್ತಾರೆ, ಈಗಲೇ ಹೊಡೆದಾಕ್ತಾರೆ. ಹೌದಾ? ಹಾಂ, ನೋಡಿ, ದಯೆ ಇತ್ತ ಅವರಲ್ಲಿ. ಎಲ್ಲಿ? ಪಹಲ್ಗಾಮ. ದಯೆ ಇರಲಿಲ್ಲ ಅವ್ರ ಹತ್ರ. ದಯೆ ಇಲ್ಲದಿದ್ದ ಪರಿಣಾಮ ಏನಾಯಿತು? ಯುದ್ಧ ಆಗೋಯ್ತು. ಯುದ್ಧ ಯಾಕೆ ಮಾಡಬೇಕಾಯಿತು? ಕ್ಷಮಿಸ್ಬೋದಾಗಿತ್ತಲ್ಲ ಅಂತ ನಾವು ಪ್ರಶ್ನೆ ಮಾಡಿಕೊಂಡ್ರೆ ರಾಷ್ಟ್ರದ ಧರ್ಮ ಅದು. ಯುದ್ಧ ಮಾಡಬೇಕಾಗಿರೋದು ಸಮಯ ಬಂದರೆ ಯುದ್ಧ ಮಾಡಲೇಬೇಕು. ಸತ್ಸಂಗ ಇನ್ನೊಂದ್ಸಲ ಮಾಡ್ತಾರೆ. ಅದೇ ಇನ್ನೊಂದು ಸಲ ಮಾಡ್ತಾರೆ. ಹಾಗಾಗಿ ಅದನ್ನು ಯುದ್ಧ ಮಾಡಿ ಅದನ್ನು ಪ್ರತಿರೋಧ ವ್ಯಕ್ತಪಡಿಸ್ಬೇಕು. ನಾವು ಅಷ್ಟೇ, ಒಂದು ಸರಿ ತಪ್ಪು ಮಾಡಿದಾಗ ಕ್ಷಮಿಸ್ತೀವಿ, ಇನ್ನೊಂದು ಸರಿ ಮಾಡಿದಾಗ ಕ್ಷಮಿಸ್ತೀವಿ, ಮೂರನೇ ಸರಿ ಬೈತೀವೋ ಇಲ್ಲ. ಏನಯ್ಯ ನಿನ್ಗೆ ಎಷ್ಟು ಸರಿ ಹೇಳೋದು? ನಿಮಗೆ ಹೋಗ ಆಚೆಗೆ, ಕೆಲಸ ಬಿಟ್ಟು ಹೋಗಿ ಆಚೆಗೆ, ಅದು ಶಿಕ್ಷೆ. ಒಂದು ಸರಿ ಎರಡು ಸರಿ ಆದರೆ ಕ್ಷಮೆ. ಆದರೆ ಆಧ್ಯಾತ್ಮದಲ್ಲಿ ಕ್ಷಮಾಭಾವವನ್ನು ಬೆಳೆಸಿಕೊಳ್ಳಿ, ವೈಯಕ್ತಿಕವಾಗಿ ಬೆಳೆಸ್ಕೊಳ್ಳಿ. ವ್ಯವಹಾರದಲ್ಲಿ ಸ್ವಲ್ಪ ನಿಯಮ ಇರಲಿ. ವ್ಯವಹಾರದಲ್ಲಿ ನಿಯಮ ಅವಶ್ಯಕ, ನಿಯಮ ಬೇಕೇ ಬೇಕು. ಹಾಗಾಗಿ ಕ್ಷಮಾಗುಣವನ್ನು ಬೆಳೆಸ್ಕೊಳ್ಳಿ. ಸೇಡು ತೀರಿಸ್ಕೊಳ್ಬೇಕು ಅನ್ನೋ ವಿಚಾರವನ್ನು ಮನದಿಂದ ತೆಗೆದು ಹಾಕಿ. ಏನೋ ತೊಂದರೆ ಮಾಡಿಬಿಟ್ಟ ಒಂದು ಸರಿ, ಅವನು ಇಲ್ಲದ ನಾವು ಸೇಡು ತೀರಿಸ್ಕೊಳ್ಬೇಕಪ್ಪ ಅನ್ನೋ ಒಂದು ಮನೋಭಾವನೆಯನ್ನು ತೆಗೆದು ಹಾಕಿ. ಇದು ಕ್ಷಮೆ. ಹಾಗಾಗಿ ಅಜ್ಞಾನದ ದೆಸೆಯಿಂದ ಒಂದೊಂದ್ಸಲಿ ತಪ್ಪು ಆಗ್ಬಿಡ್ತವೆ. ಅದನ್ನು ವಿಚಾರ ಮಾಡಿ ಕ್ಷಮೆಯನ್ನು ಬೆಳೆಸಿಕೊಳ್ಳಿ. ಇನ್ನು ಸತ್ಯದ ಬಗ್ಗೆ ಹೇಳ್ತಾರೆ. ಸತ್ಯ ಅಂದರೆ ಏನು? 3 ಕಾಲಗಳಲ್ಲಿ ಒಂದೇ ಗುಣದಿಂದ ಒಂದೇ ಲಕ್ಷಣದಿಂದ ಇರೋಂಥ ತತ್ವ ಅಥವಾ ವಸ್ತು ಅಂತ ನಾವು ಅಂದ್ಕೊಳ್ಬೇಕು. ಅದಕ್ಕೆ ಸತ್ಯ. 3 ಕಾಲಗಳಲ್ಲಿ ಅಂದರೆ ಭೂತಕಾಲದಲ್ಲಿ ಇರಬೇಕು, ಭವಿಷ್ಯ ಕಾಲದಲ್ಲಿ ಇರಬೇಕು, ವರ್ತಮಾನದ ಕಾಲದಲ್ಲೂ ಇರಬೇಕು. 3 ಕಾಲದಲ್ಲೂ ಇದೆ ನೋಡಿ ನಮ್ಮ ಸ್ವರೂಪ. ನಮ್ಮ ಸ್ವರೂಪ 3 ಕಾಲದಲ್ಲಿ ಇದೆ. ಹೇಗೆ ಹೇಳ್ತೀರಾ ಅಂತಂದರೆ, ಇಲ್ಲೊಂದು ವಚನ ಕೊಟ್ಟಿದೆ. ಕುರುಡರನು, ಬಡವರನು, ಕೇಳು ಕುಂಟರನು, ಮೂಕರ ರೋಗ ಪೀಡಿತ ನರರ ನೋಡಿದ ಕಾಲದೊಳಗಿದೋ, ಪೂರ್ವ ಜನ್ಮದಲ್ಲಿ ವಿರಚಿಸಿದ ದುಷ್ಕರ್ಮ ಫಲವೆಂದರಿತೋ, ಬಾಯೊಳಗಾಡಿ ತಕ್ಷಣ ಮರೆತು ಪುನರಪಿ ಸಂಸ್ಕೃತಿಯ ಬಯಸುತ್ತೀರಲ್ಲ. ಕುಂಡ್ರನ್ನ, ಮೂಕರನ್ನ, ರೋಗ ಪೀಡಿತರನ್ನ ನೋಡಿದಾಗ ಇವನು ಹಿಂದೆ ಯಾರು ಏನು ಕರ್ಮ ಮಾಡಿದ್ದೋ ಏನೋ ಅನುಭವಿಸ್ತಾವನಪ್ಪ ಅಂತೇಳಿ. ಕರ್ಮ ಮಾಡೋದಕ್ಕೆ ಮನುಷ್ಯ ಬೇಕೋ ಪ್ರಾಣಿ ಬೇಕೋ? ಮನುಷ್ಯನೇ ಬೇಕು. ಕರ್ಮ ಅಂದರೆ ಕೆಲಸ. ಪ್ರಾಣಿಗಳ ಕೈನಲ್ಲಿ ಮಾಡೋಕ್ಕಾಗೋದಿಲ್ಲ. ಅವೇನಿದ್ರು ಭೋಗ ಜೀವಿ. ಊಟ ಮಾಡೋದು, ತಿನ್ನೋದು, ಮಲಗೋದು, ಸ್ತ್ರೀ ಪುರುಷ ಸಂಬಂಧ ಅಷ್ಟೇ ಅದು. ಇವನು ಹಿಂದಿನ ಜನ್ಮದಲ್ಲಿ ಪಾಪ ಕಾರ್ಯವನ್ನು ಮಾಡಿದ್ದರಿಂದ, ಪಾಪದ ಕೆಲಸವನ್ನು ಮಾಡಿದ್ದರಿಂದ ಈಗ ಕುರುಡನಾಗೋ, ಕುಂಟನಾಗೋ, ಎಳವನಾಗೋ ಏನೋ ಹುಟ್ಟಿದ್ದಾನೆ. ಹಾಗೇನಾಯಿತು? ನಮ್ಮ ಸ್ವರೂಪ, ನಮ್ಮ ಅರಿವು ಭೂತ ಕಾಲದಲ್ಲಿ ಇದ್ದಂಗೆ ಆಯಿತು. ಇನ್ನು ಭವಿಷ್ಯದ ಕಾಲದಲ್ಲಿ ಆಗಲೇ ಇದ್ದಂಗೆ ನಮ್ಮ ವಾಸನೆಗಳು ಏನೋ ಮುಂದಿನ ಜನ್ಮದಲ್ಲಿ ನಾನು ಚೆನ್ನಾಗಿರಬೇಕು. ನಾನು ಎನ್ನೋ ಪದಕ್ಕೆ ಲಕ್ಷಾರ್ಥ ನಮ್ಮ ಸ್ವರೂಪ. ಮುಂದಿನ ಜನ್ಮದಲ್ಲಾದ್ರೂ ನಾನು ಚೆನ್ನಾಗಿರಬೇಕು ಅಂತೇಳಿ ಮಾಡ್ತಾನೆ. ಅಲ್ಲಿಗೆ ಭವಿಷ್ಯದ ಕಾಲದಲ್ಲೂ ಸಹ ನಾನು ಇರ್ತೀನಿ ಅನ್ನೋದು ಸಿದ್ಧವಾಯಿತು. ಇನ್ನು ವರ್ತಮಾನ ಕಾಲದಲ್ಲಿ ಹೇಳ್ಬೇಕಾ ನಮ್ಮನ್ನು ನಾನಿದ್ದೀನಿ ಅಂತ? ಯಾರನ್ನ? ನಾನೇ ಹೇಳ್ತಾ ಇದ್ದೀನಿ ನಾನಿದ್ದೀನಿ. ಆದರೆ ದೇಹವನ್ನು ತೋರಿಸಿ ನಾನಿದ್ದೀನಿ ಅಂತ ಹೇಳ್ತಾ ಇದ್ವಿ. ಆದರೆ ದೇಹ ನೀನಲ್ಲ. ದೇಹ ಬೇಕು ಕೆಲಸ ಕಾರ್ಯಗಳು ಮಾಡೋದಕ್ಕೆ. ಆದರೆ ಈ ದೇಹ ಶಾಶ್ವತವೇ? ಇಲ್ಲ, ಅಶಾಶ್ವತ. ಅದೇ ಯಾವುದು ಅಂದರೆ ನಮ್ಮ ಸ್ವರೂಪ
ಶಾಶ್ವತ. ಅದು ಯಾವುದಂದರೆ ನಮ್ಮ ಸ್ವರೂಪ, ನಮ್ಮ ಚೈತನ್ಯ, ಇದು ಸತ್ಯ. ಈ ಸತ್ಯವನ್ನು ತಿಳಿಯೋದೇ ವಿವೇಕ, ಜ್ಞಾನ. ಸಾರಾಸಾರಗಳನ್ನು ತಿಳಿಯೋದೇ ವಿವೇಕ. ಮತ್ತು ಸತ್ಯ ತತ್ವಕ ಜ್ಞಾನ, ತಿಳುವಳಿಕೆ. ಜ್ಞಾನ ಅಂದರೆ ತಿಳುವಳಿಕೆ, ನಾಲೆಡ್ಜ್. ಇದನ್ನು ತಿಳಿಬೇಕು. ಆ ಒಂದು ಮನೋಭಾವವನ್ನು ನಾವು ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಳ್ಬೇಕು. ನಾನು ಸತ್ಯ ಪುರುಷನು, ದೇಹವಲ್ಲ, ನಾನು ಆತ್ಮ ಸ್ವರೂಪನು, ಚೈತನ್ಯ ಸ್ವರೂಪನು. ಈ ರೀತಿ ಮನೋಭಾವವನ್ನು ನಾವು ಬೆಳೆಸಿಕೊಳ್ಳಬೇಕು. ಸತ್ಯದ ಆಚರಣೆ, ಇದನ್ನೆಲ್ಲೇ ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡು ಚಿಂತನೆ ಮಾಡೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸತ್ಸಂಗವನ್ನು ಕೇಳ್ತಾ ಅದರ ಅನುಭವ ಪಡೆಯೋದಕ್ಕೆ ಗುರುಗಳು ಹೇಳ್ತಕ್ಕಂಥ ಮಾರ್ಗಗಳಲ್ಲಿ ನಡೆಯೋದೇ ಸತ್ಯದ ಆಚರಣೆ. ಸತ್ಯವಾಣಿ, ಈ ವಿಚಾರವನ್ನು ಯಾವಾಗಲೂ ಆಗಲೇ ಹೇಳಿದ್ರಲ್ಲ, ಚಿಂತನೆ ಮಾಡಬೇಕು ಅಂತ ಚಿಂತನೆ ಮಾಡ್ತಾ ಇರೋದು, ಇದು ಸತ್ಯ. ಇನ್ನೊಂದು ಹೇಳ್ತಾರೆ, ಶೀಲ. ಶೀಲ ಅಂದರೆ ಧರ್ಮದಿಂದ ಇರೋದು. ಒಂದೇ ಪದಕ್ಕೆ ಒಂದೇ ಅರ್ಥ ಅಲ್ಲ, ಧರ್ಮದಿಂದ ನಡೆಯೋದು ಎಲ್ಲ ರೀತಿಯಲ್ಲಿ. ಸ್ತ್ರೀಯರಾಗಲಿ ಸ್ತ್ರೀಯರ ಧರ್ಮವನ್ನು, ಪುರುಷರಾಗಲಿ ಪುರುಷರ ಧರ್ಮವನ್ನು ಪಾಲನೆ ಮಾಡತಕ್ಕಂಥದ್ದೇ ಶೀಲ. ಶೀಲ. ಇನ್ನು ವಿಚಾರ ಅಂತ ಹೇಳ್ತಾರೆ. ವಿಚಾರ ಅಂದ್ರೇನು? ವಾಸ್ತವವನ್ನು ತಿಳಿಯೋದೇ ವಿಚಾರ, ಯಥಾರ್ಥವನ್ನು ತಿಳಿಯೋದೇ ವಿಚಾರ, ಅದನ್ನು ಚಿಂತನೆ ಮಾಡೋದೇ ವಿಚಾರ. ಯಾವುದು ವಾಸ್ತವ? ನಾನು ಚೈತನ್ಯ ಪುರುಷನು, ಅಮರನು, ಅಜರನು, ಅವಿನಾಶಿ. ಇನ್ನೆಲ್ಲವೂ ನಾಶ ಆಗತಕ್ಕಂಥದ್ದು. ಯಾವುದು? ನಾವು ಇದನ್ನೆಲ್ಲ ಬಿಟ್ಟು ಹೋಗ್ತೀವಿ. ಯಾವುದಿಲ್ಲ. ಹೆಂಡ್ತಿನ ಬಿಡ್ತೀವಿ, ಮಕ್ಕಳು ಬಿಡ್ತೀವಿ, ಮನೆ ಬಿಡ್ತೀವಿ, ಐಶ್ವರ್ಯ ಬಿಡ್ತೀವಿ. ಎಷ್ಟೆಷ್ಟು ಒಡವೆ ಧಾರಣೆ ಮಾಡ್ಕೊತಾ ಇದ್ವೋ ಆ ಒಡವೆನೆಲ್ಲ ಬಿಟ್ಟು ಹೋಗ್ತೀವಿ ಅಲ್ಲ. ಒಂದು ಬಿಡುಗಾಸು ಸಹ ತೆಗೆದುಕೊಂಡು ಹೋಗೋದಿಲ್ಲ. ಉಡಾರನೂ ಬಿಡೋದಿಲ್ಲ. ಹೀಗಾಗಿ ಚಿಂತನೆ ಮಾಡುತ್ತಾ ಅವುಗಳ ಮೇಲೆ ಇರ್ತಕ್ಕಂಥ ಅತೀ ಆಸಕ್ತಿನೇ ಬಿಡಬೇಕು. ಕೆಲವರು ಅತಿಯಾದ ಆಸಕ್ತಿ ಇಟ್ಕೊಂಡಿರ್ತಾರೆ, ಅವರು ಕಡಿಮೆ ಮಾಡ್ಕೊಂಡು ಬಂದು ಆಸಕ್ತಿನೇ ಬಿಡಬೇಕು. ಹಂಗಾರೆ ಇರೋದನ್ನೆಲ್ಲ ಎಲ್ಲರಿಗೂ ಕೊಟ್ಬಿಡೋಣ? ಬೇಡ, ಕೊಡೋದು ಬೇಡ. ಇರೋವರೆಗೂ ನಾವು ಧಾರಣೆ ಮಾಡೋಣ, ಅದ್ರ ಮೇಲಿನ ಮೋಹವನ್ನು ಬಿಡೋಣ. ಅದ್ರ ಮೇಲಿರ್ತಕ್ಕಂಥ ಮೋಹವನ್ನು ಬಿಡೋಣ. ಇದು ಇಲ್ಲದೇ ಇದ್ರೆ ನಾವು ಕೆಲಸ ಕಾರ್ಯ ಮಾಡಲಿಕ್ಕಾಗೋದಿಲ್ಲ. ಸಮಾಜದ ಅನುಕೂಲಕ್ಕೆ ತಕ್ಕಂತೆ ಈಗ ಬೇಕು, ಅದನ್ನು ಧಾರಣೆ ಮಾಡೋಣ. ಆದರೆ ಇದು ಶಾಶ್ವತ, ಇದು ಬೇಕೇ ಬೇಕು ಅನ್ನೋ ಒಂದು ಮೋಹ, ಆಸಕ್ತಿ, ಇವುಗಳನ್ನು ಬಿಡಿ. ಇದು ವಿಚಾರ. ಆಮೇಲೆ ಸಮಸ್ಯೆಗಳಿಗೆ ಸಮಾಧಾನ, ಅದನ್ನು ವಿಚಾರದಿಂದ ಬಗೆಹರಿಸಿಕೊಳ್ಬೇಕು. ಏನೇ ಸಮಸ್ಯೆ ಬರಲಿ ವಿಚಾರ ಮಾಡಿ, ತಿಳಿದಂಥವ್ರ ಹತ್ರ ತಮ್ಮ ಒಂದು ಕಷ್ಟ ಸುಖಗಳನ್ನು ಹೇಳ್ಕೊಳ್ಳಿ. ವೈದ್ಯ ಹತ್ರ ಹೇಳ್ಕೊಳ್ತೀವಿ ಅಲ್ವರ, ಇಂಥ ಕಾಯಿಲೆ ನಮಗೆ ಅಂತ ಹೇಳ್ಕೊಂಡಾಗ ಅವನೇನು ಅದಕ್ಕೆ ತಕ್ಕಂಥ ಔಷಧಿ ಕೊಡ್ತಾನೆ. ವೈದ್ಯರ ಹತ್ರ ಸುಳ್ಳು ಹೇಳಬೇಡಿ. ಸುಳ್ಳು ಹೇಳಿದ್ರೆ ಯಾರಿಗೂ ನಷ್ಟ. ಹಾಗಾಗಿ ಸುಳ್ಳು ಹೇಳಬೇಡಿ. ಇನ್ನು ಬೇಕಾದ್ರೆ ಬೇರೆ ಯಾರ ಹತ್ರ ಸುಳ್ಳು ಹೇಳಿ ಜಯಿಸ್ಕೊಬೋದು. ವಕೀಲರ ಹತ್ರ ಸುಳ್ಳು ಹೇಳಿ ಜಯಿಸ್ಕೊಬೋದು, ಪೊಲೀಸ್ ಠಾಣೆಗಳಲ್ಲಿ ಸುಳ್ಳು ಹೇಳಿ ಜಯಿಸ್ಕೊಳ್ಬೋದು. ವೈದ್ಯರ ಹತ್ರ ಮಾತ್ರ ಸುಳ್ಳು ಹೇಳೋ ಆಗಿಲ್ಲ. ಏನಿದೆಯಾ ನಮ್ಮ ಕಾಯಿಲೆ ಅದು ಹೇಳಿದ್ರೇ ಅವನು ಔಷಧಿ ಕೊಡೋದಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಜೀವನದಲ್ಲಿ ಬರತಕ್ಕಂಥ ಸಮಸ್ಯೆಗಳಿಗೆ ತಿಳಿದವ್ರ ಹತ್ರ, ಜ್ಞಾನಿಗಳ ಹತ್ರ ತಿಳಿಸ್ಕೊಡಿ. ತಿಳಿಸಿ ಅವರು ಸಮಾಧಾನ ಹೇಳ್ತಾರೆ. ಆದರೆ ವಿಚಾರವಂತನಿಗೆ ಯಾವುದೇ ಸಮಸ್ಯೆ ಕಾಣಿಸೋದಿಲ್ಲ. ಜ್ಞಾನಿಯಾದವನಿಗೆ ಯಾವುದೇ ಸಮಸ್ಯೆ ಅದು ಕಾಣಿಸೋದಿಲ್ಲ. ಅವನಲ್ಲೇ ಸೊಲ್ಯೂಷನ್ನು ಕಂಡುಹಿಡ್ಬಿಡ್ತಾನೆ, ಅವನಲ್ಲೇ
ಅದು ಪರಿಹಾರನ ಅವನಿಗೆ ಗೊತ್ತಾಗ್ಬಿಡುತ್ತೆ. ಗೊತ್ತಾಗ್ತಾ ಇದ್ದಾಗ ಯಾರನ್ನ ತಿಳಿದವ್ರ ಹತ್ರ ಕೇಳಬಹುದು. ಮಗದ ವಿಚಾರ ಗೊತ್ತಿರಲ್ಲ, ಬೇರೆ ಕೇಳಿ ಹೊಸ್ದಾಗಿ ಹಾಕಿದಾಗ. ವ್ಯಾಪಾರದ ವಿಚಾರ ಗೊತ್ತಿರಲ್ಲ, ಹಳೆದ್ರನ್ನ ಕೇಳಿ ತಿಳ್ಕೊಳ್ಳಿ. ಈ ರೀತಿಯಾಗಿ ತಪ್ಪಿಲ್ಲ. ಹಾಗಾಗಿ ಇದು ವಿಚಾರ. ಸಂತೋಷ ಇವೆಲ್ಲ ಮಾಡ್ತಾ ಇದ್ದಾಗ ನಮಗೆ ಸಂತೋಷ ಉಂಟಾಗ್ತಿದೆ. ಯಾವ್ಯಾವುದು? ದಯ, ಕ್ಷಮ, ಸತ್ಯ, ಶೀಲ, ವಿಚಾರ ಇವೆಲ್ಲ ಉಂಟಾಗ್ತಾ ಇದ್ದಾಗ ನಾವು ಧಾರಣೆ ಮಾಡ್ಕೊಂಡಿದ್ದಾಗ ನಮಗೆ ಸಂತೋಷ ಉಂಟಾಗುತ್ತೆ. ಯಾವಾಗ ಸಂತೋಷ ಉಂಟಾಗುತ್ತೋ ಆಗ ನಾವು ನಮ್ಮ ಸ್ವರೂಪದ ಪರಿಚಯನೂ ಉಂಟಾಗಿ ಅದ್ರ ಸಂತೋಷನೂ ಸಹ ಉಂಟಾಗುತ್ತೆ. ನೋಡಿ, ಎರಡು ರೀತಿ ಸಂತೋಷ ಆಗೋಯ್ತು. ವ್ಯವಹಾರದಲ್ಲಿ ಸಂತೋಷ ಆಗೋಯ್ತು, ಜೀವನದಲ್ಲಿ ಸಂತೋಷ ಆಗೋಯ್ತು, ಆತ್ಮದಲ್ಲಿ ಸಂತೋಷ ಬಂದ್ಬಿಡ್ತು. ಆತ್ಮ ಸಂತೋಷದ ಅನುಭವ ಆಗುತ್ತೆ, ಮನುಷ್ಯ ಆಗುತ್ತೆ. ಆಗ ಮನುಷ್ಯ ಮತ್ತೆ ಇವರೆಲ್ಲ ಮನುಷ್ಯರಲ್ವ? ಮನುಷ್ಯರೇ ಇಲ್ಲ ಅಂತಿಲ್ಲ. ಆದರೆ ಈ ಗುಣಗಳನ್ನು ಯಾರು ಧಾರಣೆ ಮಾಡ್ಕೊಂಡಿದ್ದಾರೋ ಅವರು ಮನುಷ್ಯರು. ಈ ಗುಣಗಳು ಯಾರಲ್ಲಿಲ್ವೋ ಅವರು ಮನುಷ್ಯರಾಗಿದ್ರು ಸಹ ಅವರು ಪ್ರಾಣಿಗಳಿಗೆ ಸಮ. ಯಾಕೆ ಪ್ರಾಣಿಗಳಿಗೆ ಸಮ ಅಂತ ಹೇಳ್ತಾ ಇದ್ದೀವಿ? ನಾವು ಒಂದು ಪ್ರಾಣಿನ ಆಹಾರದ ಉದ್ದೇಶದಿಂದ ಕೊಲ್ತಾ ಇದ್ರೆ ಅದು ನ್ಯಾಯವೇ ಅನ್ಯಾಯವೇ ವಿಚಾರ ಮಾಡಿ. ಅದು ನಮ್ಮ ಹಾಗೆ ಅಲ್ವಾ? ಅದಕ್ಕೂ ಜೀವಿಸ್ಬೇಕು ಅನ್ನೋ ಆಸೆ ಇರುತ್ತೆ, ಮಾತು ಬರಲ್ಲ. ಅದಕ್ಕೂ ಆಸೆ ಇರ್ತವೆ. ಓಡೋಗ್ತವೆ ನೋಡಿ, ಇಟ್ಕೊಂಡು ಕಡೆಯಕ್ಕೆ ಬಂದಾಗ ಓಡೋಗ್ತವೆ, ತಪ್ಪಿಸ್ಕೊಳ್ತವೆ. ಅದು ಬಲವಂತವಾಗಿ ತಂದು ಹಿಡಿದಾಕಿ ಇದನ್ನು ಒದೆ ಮಾಡ್ತಾರೆ. ಅವಾಗೇನಾಯಿತು? ಮನುಷ್ಯ ಹಿಂಸಾವಾದಿಯಾದ, ಅವನಲ್ಲಿ ದಯೆ ಇಲ್ಲ, ಒಂದರಲ್ಲೇ ಹೊರಟೋಯ್ತಲ್ಲ. ಇನ್ನು ಸತ್ಯವಂತನ ಎಲ್ಲಿಂದ ಬಂತು? ಯಾವುದೇ ದೇವಿ ದೇವತಾದಿಗಳ ಹೆಸರಿನಲ್ಲೂ ಸಹ ಬಲಿಯನ್ನ ಕೊಡಬಾರದು. ಆದರೆ ಕೇಳೋದಿಲ್ಲ ಅವರು ನಮ್ಮ ಮಾತುಗಳು. ಅವರು ಅನುಭವಿಸಿ ಅಂತ ನಾವು ಸುಮ್ಮನಾಗ್ಬಿಡ್ಬೇಕು ಅಷ್ಟೇ. ಅನುಭವಿಸಿ ಅಂತೇಳಿ ಸುಮ್ಮನಾಗ್ಬಿಡಬೇಕು. ಹಾಗಾಗಿ ಈ ರೀತಿ ಸತ್ಯವಂತ ಮನುಷ್ಯ ಯಾರು ಅಂತ ಅಂದರೆ ಇವನು ಸಾಯೋದಿಲ್ಲ. ಈ ಗುಣಗಳನ್ನು ಧಾರಣೆ ಮಾಡಿಕೊಂಡಂಥ ಮನುಷ್ಯ ಸಾಯುವುದಿಲ್ಲ. ಅವನನ್ನು ನೆನಪಿಸಿಕೊಳ್ತಾರೆ. ಕಬೀರ್ ಸಾಹೇಬ್ರನ್ನ ನಾವು ನೆನಪಿಸ್ಕೊಳ್ತಾ ಇದ್ದೀವಿ. ಯಾಕಂದರೆ ಇಷ್ಟೊಂದು ಜ್ಞಾನ ಕೊಟ್ಟರು ನಮಗೆ, ಮತ್ತು ಈ ವಿಚಾರಗಳನ್ನು ತಿಳಿಸ್ಕೊಟ್ರು, ಸತ್ಯವಂತರಾಗಿ ಬಾಳಿ ಬದುಕಿದ್ರು. ಅವ್ರನ್ನ ನೆನಪಿಸಿಕೊಳ್ತಾ ಇದ್ದೀವಿ, ನಾವು ಸ್ಮರಣೆ ಮಾಡ್ತಾ ಇದ್ದೀವಿ. ದಿನನಿತ್ಯ ಅವ್ರನ್ನ ಸ್ಮರಣೆ ಮಾಡ್ತಾ ಇದ್ದೀವಿ. ನಮ್ಮ ಗುರುಗಳನ್ನು ಸ್ಮರಣೆ ಮಾಡ್ತಾ ಇದ್ದೀವಿ. ಸತ್ಯವಂತರಾಗಿ ಬಾಳಿ ಹೋದವರು ಅವರೆಲ್ಲ. ಹನುಮಾನ್ ದಾಸ್ ಸಾಹೇಬರು, ಮಾತಾಜಿಯವರು ಅವ್ರು ನೆನಪಿಸ್ಕೊಳ್ತಾ ಇದ್ರು. ನೋಡಿ, ಅವ್ರಿಗೆ ಸಾವಿಲ್ಲ. ಅವರ ಆ ಹೆಸರಿನಿಂದ ಗುರುತಿಸಿ ಇವತ್ತು ನೆನಪಿಸಿಕೊಳ್ತಾ ಇದ್ದೀವಿ. ಯಾಕಂದರೆ ಅವರು ಸತ್ಯವಂತರಾಗಿದ್ದರು. ಅದೇ ರೀತಿ ಅವರವ್ರ ಗುರುಗಳನ್ನ ನೆನೆಸ್ಕೊಳ್ತಾ ಇರ್ತಾರೆ. ಯಾರ್ಯಾರು ಸತ್ಯವಂತ ಆಗಿದ್ದರೋ ಗುರುಗಳನ್ನ ನೆನಪಿಸಿಕೊಳ್ತಾ ಇದ್ದಾರೆ. ಅದರಿಂದ ಅವರಿಗೆ ಸಾವಿಲ್ಲ. ದೇಹಕ್ಕೆ ಸಾವಾಗಿದೆ, ಇಲ್ಲ ಅಂತ ಹೇಳಿಲ್ಲ. ಅವ್ರ ದೇಹ ಇಲ್ಲ ಇವತ್ತು. ಆದರೆ ಅವ್ರನ್ನ ನಾವು ನೆನಪಿಸಿಕೊಳ್ತಾ ಇದ್ದೀವಿ ಇವತ್ತಿಗೂ ಸಹ. ಅವರ ಹೆಸರಿನಲ್ಲಿ ಪೂಜೆ, ಪುನಸ್ಕಾರ, ಆರಾಧನೆ ಮಾಡ್ತಾ ಇದ್ದೀವಿ. ಈ ಪರಂಪರೆ ಹಿಂಗೆ ಬೆಳೆದು ಹೋಗ್ತಾ ಇರುತ್ತೆ. ಕಬೀರ್ ಸಾಹೇಬರು ಅವ್ರ ದೇಹವನ್ನು ಬಿಟ್ಟು 500 ವರ್ಷಗಳಾಗಿದೆ. ಅದು ನೆನಪಿಸ್ಕೊಳ್ತಾರೆ. ಅಶೋಕ ಚಕ್ರವರ್ತಿ ಕೊನೆಗೆ ಜ್ಞಾನಿ ಆಗಿಬಿಟ್ಟ. ಅವರು ಇವತ್ತು ನೆನಪಿಸ್ಕೊಳ್ತಾ ಇದ್ದೀವಿ. ಅವರು ಉಪಯೋಗಿಸ್ತಾ ಇದ್ದ ಅಶೋಕ ಸ್ತಂಭನ ಈಗಲೂ ಸಹ ನಮ್ಮ ರಾಷ್ಟ್ರದ ಧ್ವಜದ ಮೇಲೆ ಇರುತ್ತೆ. ನೋಡಿ, ನೆನಪಿಸ್ಕೊಳ್ತಾ ಇದ್ದೀವಿ. ಅವ್ರ ದೇಹ ಹೊರಟೋಯ್ತು, ಆದರೂ ಅವನ ಹೆಸರನ್ನ ನೆನಪಿಸ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ಆತನಿಗೆ ಸಾವಿಲ್ಲ. ಅದಕ್ಕೆ ಹೇಳ್ತಾರೆ, ಮರ್ತಾ ತೋ ವಹೈ ಸಚ್ಚಾ ಮನುಷ್ಯ ಹುआ वो अमर हो गया. ಮರ್ತಾ ತೋ ವಹೈ ಡಂಗರ ಡೋರ್, ಅದು ದೇಹ ಹೋಯ್ತು. ದೇಹಾಭಿಮಾನ ಇರತಕ್ಕಂಥ ಮನುಷ್ಯ ಸಾಯ್ತಾನೆ. ಅಂದರೆ ಎಲ್ಲರೂ ದೇಹವನ್ನು ಬಿಟ್ಟೇ ಬಿಡ್ತಾರೆ.
ಆದರೆ ದೇಹಾಭಿಮಾನದಿಂದ ಇರ್ತಕ್ಕಂಥ ಮನುಷ್ಯ ಸತ್ತಾಗ ಆತನನ್ನು ನೆನಪಿಸಿಕೊಳ್ಳುವವರು ಯಾರೂ ಇಲ್ಲ. ಬಿಡ ಅವನು ಆದ ಅವನೇನು ಹಂಗೆ ಆಡ್ತಾ ಇದ್ದ ಈ ರೀತಿ ಅಂದ್ಬಿಟ್ಟು ಮರೆತು ಹೋಗ್ತಾರೆ. ಆದರೆ ಜ್ಞಾನಿಗಳು ದೇಹ ಬಿಟ್ಟಾಗ ಅವ್ರನ್ನ ನೆನಪಿಸ್ಕೊಳ್ತಾ ಇರ್ತೀವಿ. ಅದೇ ರೀತಿ ಈ ರೀತಿ ಸತ್ಯವಂತ ಮನುಷ್ಯರಾಗಿ ದುಃಖ ಆಗಿದೆ. ಕಬೀರ್ ಸಾಹೇಬ್ ಹೇಳ್ತಾರೆ, ದುಃಖ ಆಗಿದೆ. ಏನು ಪ್ರಪಂಚದಲ್ಲಿ ಈ ರೀತಿ ಸತ್ಯವಂತ ಮನುಷ್ಯರು ಯಾರೋ ಒಬ್ಬೊಬ್ರು ಬಿರ್ಲೆ ಹೈ ಯಾರೋ ಒಬ್ಬೊಬ್ರು. ಇನ್ನು ಉಳಿದವರೆಲ್ಲ ಪಶು ಬುದ್ಧಿಗಳು. ಪಶು ಬುದ್ಧಿ ಅಂತ ಅಂದರೆ ಅದಕ್ಕೇನು ಬೇಕು? ಊಟ ಬೇಕು, ನಿದ್ರೆ ಬೇಕು, ಸ್ತ್ರೀ ಪುರುಷ ಸಂಬಂಧ ಬೇಕು, ಭಯ. ಆಹಾರ, ನಿದ್ರಾ, ಮೈಥುನ, ಭಯ. ಮನುಷ್ಯನು ಅದೇ ರೀತಿ ಜೀವನ ಮಾಡ್ತಾ ಇರೋದು ಇವತ್ತೊಂದು ದಿವಸ. ಆಹಾರ ಊಟ ಮಾಡ್ತಾನೆ, ನಿದ್ರೆ ಮಾಡ್ತಾನೆ, ಸ್ತ್ರೀ ಪುರುಷ ಸಂಬಂಧ ಮಾಡ್ತಾನೆ, ಭಯದಿಂದ ಬದುಕ್ತಾ ಇದ್ದಾರೆ. ಯಾವ ಸತ್ತೋಗ್ತೀನೋ ಭಯ. ಏನಾಗ್ಬಿಡ್ತೋ ಜೀವನದಲ್ಲಿ ಭಯ. ಹಾಗಾಗಿ ಎಲ್ಲರೂ ಪಶು ಬುದ್ಧಿಗಳು. ಅವರೇನು ಮಾಡ್ತಾ ಇದ್ದಾರೆ ಅಂದರೆ ಈ ದೇಹವೇ ನಾನು ಅಂತ ತಿಳಿದಿದ್ದಾರೆ. ಮತ್ತು ಯಾವಾಗಲೂ ಸಹ ಹೊಟ್ಟೆಪಾಡಿನ ಚಿಂತೆ, ಇಂದ್ರಿಯ ಭೋಗಗಳಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳ ಭೋಗಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಒಬ್ಬರಿಗೆ ಯಾವನು ತಿನ್ನೋದೇ ಆಸೆ, ಒಬ್ಬನಿಗೆ ಯಾವನು ಕೇಳೋದೇ ಆಸೆ, ಇನ್ಯಾವನಿಗೆ ಒಬ್ಬನ ನೋಡೋದೇ ಆಸೆ. ಬರೀ ಅದರಲ್ಲೇ ಜೀವನವನ್ನು ಕಳೀತಾ ಇದ್ದಾರೆ. ಹಾಗಾಗಿ ಎಲ್ಲ ಸಿಕ್ಕಿ ಹಾಕೊಂಡಿದ್ದಾರೆ. ಎಲ್ಲರೂ ಇದೇ ವ್ಯಾಪಾರದಲ್ಲಿದ್ದಾರೆ. ಇಂಥವರ ನಡುವೆ ಇಂಥ ಜನಗಳ ನಡುವೆ ಯಾವುದೋ ಒಬ್ಬ ವ್ಯಕ್ತಿ ತನ್ನನ್ನು ತಾನು ತಿಳಿತಾನೋ ಅವನು ಕೃತಾರ್ಥನಾಗ್ತಾನೆ, ಬಿಡುಗಡೆಯಾಗ್ತಾನೆ. ನೀವು ಸಹ ಬಿಡುಗಡೆಯಾಗ್ರಿ. ಯಾವಾಗಲೂ ಮೃತ್ಯು ಭಯದಿಂದ ಇದ್ದಾನೆ ಮನುಷ್ಯ, ಮೃತ್ಯು ಭಯದಿಂದ ಇದ್ದಾನೆ. ಈ ಭಯವನ್ನು ದೂರ ಮಾಡಿಕೊಳ್ಳಿ. ಎಲ್ಲರೂ ಪಶು ಸ್ವಭಾವದಲ್ಲಿದ್ದಾರೆ. ಮರ್ನೆ ಪರ್ ಭಿ ಪಶು ಭಿ रहेंगे. ಸತ್ತೋದ್ರೂ ಸಹ ಪಶುಗಳು ಅಂದರೆ ಪ್ರಾಣಿಗಳು ರೀತಿ ಬದುಕ್ತಾ ಇದ್ದಾರೆ. ಇದನ್ನ ತಪ್ಪಿಸಿಕೊಳ್ಳಿ. ಯಾರು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಅಂದರೆ ಈ ರೀತಿ ಸತ್ಯದ ಮಾರ್ಗದಲ್ಲಿ ಹೇಳಿದ್ವಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ ಇವೆಲ್ಲವನ್ನು ಬಿಟ್ಟು ದಯಾ, ಕ್ಷಮ, ಸತ್ಯ, ಶೀಲ, ವಿಚಾರ, ಸಂತೋಷಾದಿ ಇವುಗಳನ್ನೆಲ್ಲ ಯಾರು ಧಾರಣೆ ಮಾಡ್ಕೊಳ್ತಾರೋ ಅವರು ಮುಕ್ತರಾಗ್ತಾರೆ, ಅಮರ ಸ್ಥಿತಿಯನ್ನು ಹೊಂದ್ತಾರೆ, ನಿರ್ಭಯವಾಗಿರ್ತಾರೆ. ಅವ್ರಿಗೆ ಯಾವುದೇ ಭಯ ಇರೋದಿಲ್ಲ. ವರ್ತಮಾನ ಕಾಲದಲ್ಲಿ ವಿಚಾರವನ್ನು ತಿಳಿದಿರ್ತಾರೆ. ಇದು ಇಷ್ಟೇ, ಹಗಲು ಕಳೆದ ಮೇಲೆ ರಾತ್ರಿ ಬರುತ್ತೆ, ರಾತ್ರಿ ಕಳೆದ ಮೇಲೆ ಹಗಲು ಬರುತ್ತೆ. ಕಷ್ಟ ಹೋದ್ಮೇಲೆ ಸುಖ ದಿನಗಳು ಬರ್ತವೆ, ಸುಖ ಹೋದ್ಮೇಲೆ ಕಷ್ಟದ ದಿನಗಳು ಬರ್ತವೆ ಅನ್ನೋ ಒಂದು ವಿಚಾರವನ್ನು ತಿಳಿದಿರ್ತಾರೆ. ಹಾಗಾಗಿ ಇದನ್ನು ನೀವು ತಿಳಿರಿ. ಜೀವನ್ ಮುಕ್ತ ಪುರುಷ ಈ ಪೂರ್ಣ ಮನುಷ್ಯ ಹೈ. ಜೀವ ಇರವಾಲೆ ಮುಕ್ತಿ ಸ್ಥಿತಿಯನ್ನು ಪಡೆಯಿರಿ. ಜೀವ ಇರವಾಲೆ ಮುಕ್ತಿ ಸ್ಥಿತಿ ಏನೊಂದಕ್ಕೂ ಅಂಟಿಕೊಳ್ಳದೆ ಜೀವನವನ್ನು ನಿರ್ವಹಣೆ ಮಾಡಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳಿಗೆ ಅಂಟಿಕೊಳ್ಳದೆ ಜೀವನವನ್ನು ಮಾಡಿ. ಅವನು ಪೂರ್ಣ ಮನುಷ್ಯ, ಅವನು ಸತ್ಯವಂತ ಮನುಷ್ಯ. ಶರೀರ ಇರುವಾಗಲೇ, ದೇಹ ಇರುವಾಗಲೇ ಎಲ್ಲ ರೀತಿಯ ಭ್ರಾಂತಿಗಳನ್ನು ದೂರ ಮಾಡಿಕೊಳ್ಳಿ, ಭಯವನ್ನು ದೂರ ಮಾಡಿಕೊಳ್ಳಿ. ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ದ್ವಂದ್ವಗಳನ್ನು ನಿವಾರಣೆ ಮಾಡಿಕೊಳ್ಳಿ. ದ್ವಂದ್ವ ಅಂದರೆ ಸಂದೇಹ, ಸಂಶಯ. ಕೆಲಸ ಮಾಡೋದ್ರ ಬಗ್ಗೆ ಮಾಡಬೇಕು ಅಂತ ಒಂದು ಮನಸ್ಸು, ಮಾಡಬಾರ್ದು ಅಂತ ಒಂದು ಮನಸ್ಸು. ಈ ರೀತಿ ಇರೋದಕ್ಕೆ ಸಂಶಯ, ದ್ವಂದ್ವ ಅಂತ ಹೇಳ್ತಾರೆ. ಈ ದ್ವಂದ್ವಗಳನ್ನು ನಿವಾರಣೆ ಮಾಡ್ಕೊಳ್ಳಿ. ದೇವರು ಇದಾನ, ನಮ್ಮನ್ನು ಕಾಪಾಡ್ತಾ ಇದ್ದಾನ,
ಮುಂದೆನೂ ಕಾಪಾಡ್ತಾನ? ಇದು ನಿವಾರಣೆ ಮಾಡ್ತೀವಿ. ಕೊನೆಗೆ ಒಂದು ಕತೆ ಹೇಳ್ಬಿಟ್ಟು ಮುಕ್ತಾಯ ಮಾಡೋಣ. ಬುದ್ಧನ ಕಾಲದಲ್ಲಿ ಒಬ್ಬ ವ್ಯಕ್ತಿಯ ತಂದೆ ತೀರಿ ಹೋಗ್ಬಿಟ್ಟಿದ್ದ, ಮರಣ ಹೊಂದಿದ. ಪಂಡಿತರ ಹತ್ರ ಹೋಗಿದ್ದ ಅವನು. ಪಂಡಿತರು ಏನು ಹೇಳಿದ್ರು ಅಂದರೆ, ಪೂಜೆ ಪುನಸ್ಕಾರಗಳು ಹೋಮ ಹವನಗಳು ಮಾಡಿಬಿಟ್ರೆ ನಿಮ್ಮ ತಂದೆಯ ಆತ್ಮ ಮೋಕ್ಷಕ್ಕೆ ಹೋಗ್ಬಿಡುತ್ತೆ, ಮೋಕ್ಷ ಸಿಕ್ಬಿಡುತ್ತೆ ಅಂತ ಹೇಳಿದರು. ಅದೇ ರೀತಿಯಾಗಿ ಅವನ ಒಂದು ನದಿ ತೀರದಲ್ಲಿ, ನದಿ ತೀರ ಅಂದರೆ ನದಿಯ ಪಕ್ಕದಲ್ಲಿ ಎಲ್ಲ ಏರ್ಪಾಟು ಮಾಡಿಕೊಂಡಿದ್ದ. ಆ ಸಮಯಕ್ಕೆ ಸರಿಯಾಗಿ ಬುದ್ಧ ಹೋದ. ಈ ವ್ಯಕ್ತಿಗೆ ಮಾಡಿಸುವಂಥ ವ್ಯಕ್ತಿಗೆ ಬುದ್ಧನ ಆಚಾರ ವಿಚಾರಗಳಲ್ಲಿ ಸ್ವಲ್ಪ ನಂಬಿಕೆ ಇತ್ತು. ಬುದ್ಧನನ್ನು ಹೋಗಿ ಆತನಿಗೆ ಈ ವಿಚಾರವನ್ನು ತಿಳಿಸ್ತಾ, ನೀವು ಸಹ ಸಹಕರಿಸಿ ನಮ್ಮ ತಂದೆ ಆತ್ಮಕ್ಕೆ ಮೋಕ್ಷ ಸಿಗಲಿ ಅಂತ ಹೇಳ್ದ. ಬುದ್ಧ ಜ್ಞಾನಿ, ಅವನು ಈ ರೀತಿಯೆಲ್ಲ ಹೇಳಿದ್ರೆ ಇವನಿಗೆ ತಿಳುವಳಿಕೆ ಬರೋದಿಲ್ಲ ಅಂತೇಳಿ, ನೋಡಪ್ಪ ಅದಕ್ಕೂ ಮೊದಲು ಒಂದು ಸಂದೇಹನ ನಿವಾರಣೆ ಮಾಡ್ಕೋ. ಆ ಸಂದೇಹ ನಿವಾರಣೆ ನಿನಗಾದರೆ ನಾನು ಪೂಜೆಯಲ್ಲಿ ಭಾಗವಹಿಸ್ತೀನಿ. ಏನು ಹೇಳಿ ಸ್ವಾಮಿ? ಒಂದು 2 ಮಡಿಕೆ ತರಿಸ್ತಾ. ಒಂದು ಮಡಿಕೆನಲ್ಲಿ ಕಲ್ಲುಗಳು, ಇನ್ನೊಂದು ಮಡಿಕೆನಲ್ಲಿ ತುಪ್ಪ. ಆ ಮಡಿಕೆ 2 ಮಡಿಕೆಗಳಿಗೂ ಬಟ್ಟೆ ಕಟ್ಟಿಸ್ಬಿಟ್ಟ. ನೀರಿನಲ್ಲಿ ಬಿಟ್ಟ. ನೀರಿನಲ್ಲಿ ಬಿಟ್ಬಿಟ್ಟು ಕೋಲ್ ತಗೊಂಡು 2 ಮಡಿಕೆನ ಹೊಡಿ. ಅವನು ಹೊಡೆದ 2 ಮಡಿಕೆ. ಕಲ್ಲಿರೋ ಮಡಿಕೆ ಹೊಡೆದ ಮೇಲೆ ಕಲ್ಲುಗಳೆಲ್ಲ ಏನಾಗ್ತವೆ? ಕೆಳಗಡೆ ಹೋಗ್ಬಿಡ್ತು. ತುಪ್ಪ ಇರೋ ಮಡಿಕೆ ತುಪ್ಪ ತೇಲ್ತಾ ಇತ್ತು. ತುಪ್ಪ ತೇಲ್ತಾ ಇತ್ತು. ಅವಾಗ ಅದನ್ನು ತೋರಿಸ್ಬಿಟ್ಟು ಹೇಳ್ತಾನೆ, ನೀನು ಮಾಡತಕ್ಕಂಥ ಪೂಜಾ ಕಾರ್ಯಗಳಿಂದ ನಿಮ್ಮ ತಂದೆ ಆತ್ಮಕ್ಕೆ ಮೋಕ್ಷ ಸಿಗೋದಿಲ್ಲ. ನಿಮ್ಮ ತಂದೆ ಆತ್ಮಕ್ಕೆ ಮೋಕ್ಷ ಸಿಗೋದಿಲ್ಲ. ಕಾರಣ ಹೇಗೆ? ಅವರವರು ಮಾಡಿದಂಥ ಕೆಲಸ ಕಾರ್ಯಗಳ ಆಧಾರದ ಮೇಲೆ ಮೋಕ್ಷ ಸಿಗುತ್ತೆ. ನೋಡು, ಇವಾಗ ಕಲ್ಲು ಇರೋ ಮಾಡೋಕೆ ಏನಾಯ್ತು? ಉಳುವಾಯ್ತು. ನಿಮ್ಮ ತಂದೆ ಪಾಪ ಕೆಲಸವನ್ನು ಮಾಡಿದ್ದಾದ ಪಕ್ಷದಲ್ಲಿ ಅವರು ಅದರ ಕರ್ಮ ಅನುಭವಿಸೋದಕ್ಕೆ ಜನ್ಮವನ್ನು ತಾಳಲೇಬೇಕು. ತುಪ್ಪ ಯಾವ ರೀತಿ ತೇಲ್ತಾ ಇದೆಯೋ, ಪುಣ್ಯ ಕರ್ಮವನ್ನು ಮಾಡಿದ್ದೇ ಆದ ಪಕ್ಷದಲ್ಲಿ ಅವರ ಆತ್ಮ ಮೋಕ್ಷಕ್ಕೆ ಹೋಗುತ್ತೆ. ಇಷ್ಟೇನಪ್ಪ ಇದು. ನೀನು ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೆ ಹೋಗೋದಿಲ್ಲ. ಹಾಗಾಗಿ ಕಬೀರ್ ಸಾಹೇಬರು ಅದೇ ಹೇಳ್ತಾ ಇರೋದು, ಸತ್ಯವಂತನಾಗು. ಸಚ್ಚ ಮಾನವ ಅಂದರೆ ಸತ್ಯವಂತ ಮನುಷ್ಯನಾಗು. ಸತ್ಯವಂತ ಮನುಷ್ಯನಾಗೋದು ಯಾವ ರೀತಿ ಅಂತಂದರೆ, ನಮ್ಮ ಸ್ವರೂಪವನ್ನು ತಿಳಿಯೋದೇ ಸತ್ಯವಂತ ಮನುಷ್ಯ. ಅದ್ರ ಮಾರ್ಗದಲ್ಲಿ ನಡೆಯೋದೇ ನಮ್ಮ ಸತ್ಯವಂತ ಮನುಷ್ಯ. ಇನ್ನು ವ್ಯವಹಾರಗಳಲ್ಲಿ ಆಗ್ತಾ ಇರ್ತವೆ ಸಣ್ಣ ಪುಟ್ಟ ಲೋಪದೋಷಗಳು. ವ್ಯವಹಾರದ ತಕ್ಕಂಗೆ ನಾವು ನಡ್ಕೊಳ್ಬೇಕು, ಮಾಡಬೇಕು, ಮಾತನಾಡಬೇಕು. ಆದರೆ ನಮ್ಮ ಮನಸ್ಸಿನಲ್ಲಿ ಸತ್ಯ ಮನೋಭಾವ, ನಾನು ಚೈತನ್ಯ ಪುರುಷನು, ಅವಿನಾಶಿ ಸ್ವರೂಪನು ಅಂತ ತಿಳಿದು ಅದರ ಮಾರ್ಗದಲ್ಲೇ ನಡಿಬೇಕು. ದಯಾ, ಕ್ಷಮ, ಸಂತೋಷ, ಶೀಲ ಇವುಗಳನ್ನೆಲ್ಲ ಧಾರಣೆ ಮಾಡ್ಕೊಂಡಿರ್ಬೇಕು. ಸಂತೋಷ ಏನು ಸಿಗುತ್ತೋ ಅಷ್ಟರಲ್ಲೇ ಸಂತೋಷ ಪಡೋದು. ಇವುಗಳನ್ನೆಲ್ಲ ಧಾರಣೆ ಮಾಡ್ಕೊಂಡಿದ್ರೆ ಖಂಡಿತವಾಗಲೂ ನಾವು ಸಹ ಪುಣ್ಯ ಪುರುಷರಾಗ್ತೀವಿ. ಖಂಡಿತವಾಗಲೂ ನಾವು ಸಹ ಈ ಹುಟ್ಟು ಸಾವ ಬಂಧನದಿಂದ ಬಿಡುಗಡೆ ಆಗ್ತೀವಿ ಅನ್ನೋ ಒಂದು ವಿಚಾರವನ್ನು ಹೇಳ್ತಾ, ಅದೇ ಅದನ್ನೇ ಹೇಳ್ತಾ ಇರೋದಿಲ್ಲ ಕಬೀರ್ ಸಾಹೇಬರು. ಪುಣ್ಯ ಪುರುಷ ಅವನು ಜೀವನ್ಮುಕ್ತನು. ಜೀವನ್ಮುಕ್ತಿ ಸ್ಥಿತಿ ಇದು. ಇದನ್ನು ನೀವು ಮಾಡಿರಿ. ವಹಿ ಪೂರ್ಣ ಮನುಷ್ಯ ಹೈ, ಅವನು ಪೂರ್ಣ ಮನುಷ್ಯನು. ಸ್ವರೂಪಸ್ಥ ಹೋನಾ ಹಿ ನಾ ಮರ್ನಾ ಏಂ ಅಮರ್ ಹೋನಾ ಹೈ. ಏನೋ ಸ್ವರೂಪ ಸ್ಥಿತಿಯಲ್ಲೇ ನೀವು ಇರಿ. ನಿಮ್ಮ ದೇಹ ಹೊರಟೋದ್ರು
ನೀವು ಅಮರರು ಅನ್ನೋ ಒಂದು ವಿಚಾರವನ್ನು ತಿಳಿದೆ ಅಂತ ಹೇಳ್ತಾ ಇದನ್ನ ಸತ್ಸಂಗ ಕಾರ್ಯಕ್ರಮಗಳಿಗೆ ಮುಕ್ತಾಯ ಮಾಡೋಣ. ಬೋಲಿಯೇ ಶ್ರೀ ಸತ್ಯನಾಮಾದಿ ಕಬೀರ್ ಸಾಹೇಬ್ ಕಿ ಜೈ, ಸದ್ಗುರು ಶ್ರೀ ಹನುಮಾನ್ ಸಾಹೇಬ್ ಕಿ ಜೈ, ಗುರು ಮಾತಾಜಿ ಕಿ ಜೈ, ಸರ್ವ ಸಂತ ಸಂತ ಕಿ ಜೈ. जय जय सत्य कबीर सतनाम सत सुकृत सकलत हतगामी साई सकलत हतगामी विगत कलेश सतदामी विगत कलेश सतदामी त्रिभुवनपति स्वामी साई जय सत्य कबीर जयतु कबीरं नाशक भवपीरं साहेब नाशक भवपीरं दारो मनुज शरीरं दारो मनुज शरीरं शिशुवर शरतीरं साहेब जय जय सत्य कबीर कमलपद पर शोभित शोभाकित कैसे साहेब शोभाकित कैसे नीलाचल पर राजित नीलाचल पर राजित मुक्तामणि जैसे साहेब जय जय सत्य कबीर परम मनोहर रूपम प्रमुदित सुख राशि साहेब प्रमुदित सुख राशि अति अभिनव अविनाशी अति अभिनव अविनाशी काशीपुरवासी साहेब जय जय सत्य कबीर हंस उबारण कारण प्रकटे तनुधारी साहेब प्रकटे तनुधारी पारक रूप विहारी पारक रूप विहारी अविचल अविकारी साहेब जय जय सत्य कबीर साहेब कबीर की आरती अगणित गहारी साहेब अगणित गहारी धर्मदास बलिहारी धर्मदास बलिहारी मुद मंगलकारी साहेब जय जय सत्य कबीर साहेब कबीर की आरती जो कोई न रहावे साहेब जो कोई न रहावे भक्ति पदारथ पावे भक्ति पदारथ पावे मुक्ति पदारथ पावे भव में नहीं हावे साहेब जय जय सत्य कबीर जय जय सत्य कबीर बोलिए श्री सत्यनामादि कबीर साहेब की जय सद्गुरु श्री हनुमान साहेब की जय गुरु माता जी की जय सर्व संत महंत की जय Technology.